ಸುಪುತ್ರಪ್ಪಂಗಳವರ ಶ್ರೀಚರಣಕ್ಕೂ ನಮನಗಳನ್ನು ಸಮರ್ಪಿಸಿ ಗ್ರಂಥಕರ್ತೃಗಳಾದಂಥ ಪಂಡಿತೋತ್ತಮರು ಪಂಡಿತ್ ಪಿತಾಂಬರಿಜಿಯವರ ಶ್ರೀಚರಣಕ್ಕೂ ವಂದನೆಗಳನ್ನು ಸಮರ್ಪಿಸಿ ವಿಚಾರ ಚಂದ್ರೋದಯವೆಂಬ ಸುಮಧುರ ಗ್ರಂಥವನ್ನು ಶ್ರವಣ ಮಾಡಲು ಆಗಮಿಸಿರುವ ತಮ್ಮೆಲ್ಲರ ಸದು ಹೃದಯಕ್ಕೆ ಸಾಕ್ಷಿಯಾಗಿ ಬೆಳಗುತ್ತಿರುವ ಪರಶಿವನಿಗೂ ನಮಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣ. ವಿಚಾರ ಚಂದ್ರೋದಯ ಎಂಬ ಗ್ರಂಥದೊಳಗೆ ಮೂರನೇ ಕಲೆಯೊಳಗೆ ಇಲ್ಲೇ ಪರ್ಯಂತರವಾಗಿ ಪಂಚೀಕರಣ ನಡೆಯುವಂಥ ವಿಷಯದೊಳಗೆ ಸ್ಥೂಲ ದೇಹದ ಬಗ್ಗೆ ಹೇಳ್ಕೊಂಡು ಬಂದರು. 25 ತತ್ವಗಳಿಂದ ಕೂಡಲ್ಪಟ್ಟಂಥ ಶರೀರಕ್ಕೆ ಸ್ಥೂಲ ಶರೀರವೆನ್ನುತ್ತಾರೆ. ಈ ಸ್ಥೂಲ ಶರೀರವು ನಾನೂ ಅಲ್ಲ ಮತ್ತಿದು ನಂದೂ ಅಲ್ಲ. ಯಾಕಂತ ಕೇಳಿದ್ರೆ ಇದು ಪಂಚ ಮಹಾಭೂತಗಳದಾಗಿರುವುದರಿಂದ ಇದು ನಂದಲ್ಲ. ನಾನು ಯಾಕಲ್ಲ ಅಂತ ಕೇಳಿದ್ರೆ ಇದನ್ನು ನಾನು ಅರಿತೀನಿ, ಎದುರಿಟ್ಟು ನಾನು ಅರಿತೀನಿ, ಹೀಗಾಗಿ ಇದು ನಾನೂ ಅಲ್ಲ ಅಂತೇಳಿ ಇಲ್ಲಿ ಪರ್ಯಂತರವಾಗಿ ಸ್ಥೂಲ ಶರೀರದ ಬಗ್ಗೆ ಹೇಳ್ಕೊಂಡು ಬಂದರು. ಅದನ್ನ ದೇವಪುರ ನಡೆದೈತೆ. ಈಗ ಇಲ್ಲಿ ಏನು ಮಾಡೋರದ್ರಪ್ಪ ಅಂತ ಕೇಳಿದ್ರೆ ಈಗ ಸೂಕ್ಷ್ಮ ಶರೀರದ ಬಗ್ಗೆ ಹೇಳೋರದ. ಸ್ಥೂಲ ಶರೀರ ಮುಕ್ತಾಯವಾಯಿತು. ಸೂಕ್ಷ್ಮ ದೇಹಕ ಮೈ ದ್ರಷ್ಟ ದೃಶ್ಯ ಆಶ್ರಯಭೂತ ದ್ರಷ್ಟ. ದೃಶ್ಯವನ್ನ ಅರಿತಕ್ಕಂಥವ್ರಿಗೆ ದ್ರಷ್ಟ ಅಂತ ಕರಿತೀವಿ. ಈಗ ಏನು ಮಾಡೋರದರಪ್ಪ ಅಂತ ಕೇಳಿದ್ರೆ ಹಂಗೆ ಸ್ಥೂಲ ದೇಹವನ್ನ ನಾನು ಅರಿದೀನಿ, ಹಂಗೆ ಸೂಕ್ಷ್ಮ ಶರೀರವು ಕೂಡ ನಾನು ಅರಿತೇನೆ ಅನ್ನೋದ್ರ ಬಗ್ಗೆ ಹೇಳೋರದಾರ. ಪ್ರಶ್ನೆ ಸಂಖ್ಯೆ 58. ಸೂಕ್ಷ್ಮ ದೇಹ ಸೋ ಕ್ಯಾ ಹೇ? ಸೂಕ್ಷ್ಮ ದೇಹವೆಂದರೆ ಏನು? ದೇಹ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೀನಿ, ದೈಹತಿ ಇತಿ ದೇಹ. ಹೌದಲ್ಲ? ಯಾವುದು ಸುಡುತ್ತದೆಯೋ ಅದಕ್ಕೆ ದೇಹವೆನ್ನುತ್ತಾರೆ, ಯಾವುದು ಕ್ಷೀಣಿಸುತ್ತದೆಯೋ ಅದಕ್ಕೆ ಶರೀರವೆನ್ನುತ್ತಾರೆ. ಶಿರೀಯತೆ ಇತಿ ಶರೀರ. ಉತ್ತರ: ಸೂಕ್ಷ್ಮ ದೇಹವೆಂದರೆ ಏನು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದಾರೆ. अपंचीकृत पंच महाभूतन के 17 तत्वन का सूक्ष्म देह है. ಸ್ಥೂಲ ಶರೀರ ಪಂಚೀಕೃತ ಪಂಚ ಮಹಾಭೂತ, ಸೂಕ್ಷ್ಮ ಶರೀರ ಅಪಂಚೀಕೃತ ಪಂಚ ಮಹಾಭೂತ. ಗುರ್ತಾತಲ್ಲ? ಪಂಚೀಕೃತಕ್ಕೂ ಅಪಂಚೀಕೃತ. ಪಂಚೀಕೃತ ಅಂದ್ರ ಎಲ್ಲವೂ ಕೂಡಲ್ಪಟ್ಟಂಥದ್ದು, ಅಪಂಚೀಕೃತ ಅಂದ್ರೆ ಕೂಡದೇ ಇರತಕ್ಕಂಥದ್ದು. ಕೂಡಿದಾಗ ಅದು ದೃಷ್ಟಿಗೆ ಗೋಚರ ಆತು. ಕೂಡಿದಾಗ ಏನಾಯ್ತು? ದೃಷ್ಟಿಗೆ ಗೋಚರ ಆಯಿತು. ಕೂಡದೇ ಇದ್ದಾಗ ಅದು ದೃಷ್ಟಿಗೆ ಗೋಚರ ಆಗುವುದಿಲ್ಲ. ಯಾಕಪ್ಪ ಅಂದ್ರೆ ಸೃಷ್ಟಿ ಉತ್ಪತ್ತಿ ಆಗೋ ಕರ್ಮದೊಳಗೆ ಮೊದಲೇ ಹೇಳಿದ್ದಾರೆ, ಜೀವಿಗಳ ಪ್ರಾರಬ್ಧ ಕರ್ಮಗಳು ಜೀವನಿಗೆ ಭೋಗ ಕೊಡಲು ಸಿದ್ಧವಾಗಿ ನಿಂತಾಗ ಒಬ್ಬನೇ ಆದ ನಾನು ಏಕೋಹಂ ಭವಿಷ್ಯಾಂ, ಒಬ್ಬನೇ ಆದ ನಾನು ಅನೇಕ ರೂಪನಾಗಬೇಕು ಎಂಬ ಇಚ್ಛೆಯಿಂದ ಮಾಯೆಯಲ್ಲಿ ಕ್ಷೋಭವಾಗಿ ಕ್ರಮೇಣವಾಗಿ ಆಕಾಶಾದಿ ಪಂಚಮಹಾಭೂತಗಳ ರೂಪದಿಂದ ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಆತು. ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಆತು ಕರೆ ಆ ಸೂಕ್ಷ್ಮ ಸೃಷ್ಟಿಗಳಲ್ಲಿ ಭೋಗ ನಡೆಯುವುದಿಲ್ಲ ಅಂತ ತಿಳ್ಕೊಂಡು ಆಮೇಲೆ ಈಶ್ವರ ಏನು ಮಾಡ್ದ ಅಂದ್ರೆ ಸ್ಥೂಲ ಸೃಷ್ಟಿಯನ್ನ ನಿರ್ಮಾಣ ಮಾಡ್ದ ಅಂತೇಳಿ ಹಿಂದೆ 2ನೇ ಕಲೆ ಒಳಗೆ ಹೇಳ್ಕೊಂಡು ಬಂದಿದ್ದಾರೆ. ಇದನ್ನ ಯಾಕೆ ನಾನು ನೆನಪಿಸಿಕೊಟ್ಟಪ್ಪ ಅಂದ್ರೆ ಭೋಗಗಳು ಸುಖ ದುಃಖ ಸಾಕ್ಷಾತ್ಕಾರ ಭೋಗ. ನಮ್ಗೆ ಸುಖ ಮತ್ತು ದುಃಖ ಭೋಗಗಳು ನಮ್ಗೆ ದೊರಕಬೇಕಾಗಿತ್ತು ಅಂದ್ರೆ ಸ್ಥೂಲ ಸೃಷ್ಟಿ ಬೇಕು. ಸೂಕ್ಷ್ಮ ಸೃಷ್ಟಿಯಲ್ಲಿ ಭೋಗಗಳು ಆಗುವುದಿಲ್ಲ. ಅದಕ್ಕೆ ನಾನು ನಿಮ್ಗೆ ಪ್ರಸಿದ್ಧ ಒಂದು ಉದಾಹರಣೆನೂ ಕೊಟ್ಟಿದ್ದೀನಿ. ದೆವ್ ಬಡ್ಕೋತು ಗಾಳಿ ಆತು ಅಂತ ನಾವು ಅಂತೀವಿ. ಅದು ಏನು ಅಂತ ಕೇಳಿದ್ರೆ ಸೂಕ್ಷ್ಮ ಶರೀರ. ಅದು ತನ್ನ ಆಸೆ ಆಕಾಂಕ್ಷೆಗಳು ಈಡೇರಿಸಿಕೊಳ್ಳಬೇಕಾಗಿತ್ತು ಅಂದ್ರೆ ಒಬ್ಬನ ಬೇರೆ ಶರೀರವನ್ನ ಆಶ್ರಯ ಪಡ್ಕೋತೈತಿ. ಯಾಕ? ಭೋಗಕ್ಕೆ ಸ್ಥೂಲ ಶರೀರವು ಸಾಧನವಾಗಿರುತ್ತದೆ. ಹೀಗಾಗಿ ಸೂಕ್ಷ್ಮ ಸೃಷ್ಟಿ ಅಂದ್ರೆ ಕಣ್ಣಿಗೆ ಗೋಚರವಾಗದೇ ಇರುವಂಥದ್ದು, ಇಂದ್ರಿಯಗಳಿಗೆ ಗೋಚರಿಸದೇ ಇರತಕ್ಕಂಥದ್ದು. ಕರೆಂಟ್ ಕಣ್ಣಿಗೆ ಗೋಚರಿಸಂಗಿಲ್ಲ. ಹೌದಲ್ಲ? ಎಷ್ಟೋ ಸಣ್ಣ ಕ್ರಿಮಿಗಳದಾವ, ಎಷ್ಟೋ ಬ್ಯಾಕ್ಟೀರಿಯಾಗಳದಾವ, ಅವೆಲ್ಲ ಕಣ್ಣಿಗೆ ಕಾಣ್ತಾವ? ಇಲ್ಲ. ಮುಖಕ್ಕೆ ಮಾಸ್ಕ್ ಹಾಕೋರಿ, ಮೂಗಿಗೆ ಮಾಸ್ಕ್ ಹಾಕೋರಿ ಅಂತ ಹೇಳ್ತಿದ್ರು ಕರೋನಾ ಸಮಯದೊಳಗೆ. ಯಾಕೆ? ಆ ಬ್ಯಾಕ್ಟೀರಿಯಾಗಳು ನಿನಗೆ ಬರ್ತಾವ, ಅವು ಕಣ್ಣಿಗೆ ಕಾಣ್ತಿದ್ವು ಅಂದ್ರೆ ಪಟ್ನೆ ಆ ಕಡೆ ಮಾರಿ ಮಾಡು ಅಂತ ಹೇಳ್ತಿದ್ರು. ಕಣ್ಣಿಗೆ ಕಾಣಂಗಿಲ್ಲ ತಿಳ್ಕೊಂಡೇ ಮಾಸ್ಕ್ ಹಾಕೋತ ಹೇಳ್ತಿದ್ರು.
ಪ್ರಶ್ನೆ ಸಂಖ್ಯೆ 59. सूक्ष्म देह के 17 तत्व कौन से है? ಸೂಕ್ಷ್ಮ ಶರೀರದ 17 ತತ್ವಗಳು ಅವು ಯಾವ್ಯಾವು? ಅದ್ರ ಬಗ್ಗೆ ಹೇಳ್ತಾರೆ ಹೆಸರು. 5 ಜ್ಞಾನೇಂದ್ರಿಯೊಳಗೆ ಹೇಳ್ತಾರೆ. ಪಾಂಚ ಜ್ಞಾನೇಂದ್ರಿಯ. ಈ ಜ್ಞಾನೇಂದ್ರಿಯಗಳಿಗೆ ಧರ್ಮೇಂದ್ರಿಯ ಅಂತೂ ಕೂಡ ಕರೀತಾರೆ. ಏನಂತ ತಿಳ್ಕೋಬೇಕು? ಜ್ಞಾನೇಂದ್ರಿಯಗಳಿಗೆ ಧರ್ಮೇಂದ್ರಿಯ ಅಂತ ಕೂಡ ಕರೆಯುತ್ತಾರೆ. ಜ್ಞಾನೇಂದ್ರಿಯಗಳಿಗೆ ಧರ್ಮೇಂದ್ರಿಯ ಅಂತ ಕೂಡ ಕರೆಯುತ್ತಾರೆ. ಅಲ್ಲಿ ಗ್ರಂಥನಾಗಿಲ್ಲ, ಎಲ್ಲರೇ ಬಂದಿತ್ತಂದ್ರು ಧರ್ಮೇಂದ್ರಿಯ, 5 ಧರ್ಮೇಂದ್ರಿಯ, 5 ಕರ್ಮೇಂದ್ರಿಯ, 5 ಪ್ರಾಣ, ಮನಸ್ಸು, ಬುದ್ಧಿ ಅಂತ ಬತ್ತಪ್ಪ ಅಂದ್ರೆ ನೀವು ಅಲ್ಲಿ ಧರ್ಮೇಂದ್ರಿಯ ಅಂದ್ರೆ ಜ್ಞಾನೇಂದ್ರಿಯ ಅಂತ ತಿಳ್ಕೋಬೇಕು. पांच ज्ञानेन्द्रिय और 5 कर्मेंद्रिय, 5 प्राण, 5 मूरले 15, मन और बुद्धि, ये 17 तत्व है. ಇವಕ್ಕ ಈ 17 ತತ್ವಗಳಿಂದ ಕೂಡೋದಕ್ಕೆ ಸೂಕ್ಷ್ಮ ಶರೀರ ಅಂತಾರೆ. ಇವೇ ಅವು 17 ತತ್ವಗಳು. ಈ ಒಂದೊಂದಾಗಿ ಜ್ಞಾನೇಂದ್ರಿಯ ಯಾವುವು, ಕರ್ಮೇಂದ್ರಿಯಗಳು ಯಾವುವು, ಪ್ರಾಣ ಅಂದ್ರೆ ಯಾವುದು, ಮನಸ್ಸು ಅಂದ್ರೆ ಅದಕ್ಕೆ ಅನ್ಬೇಕು, ಬುದ್ಧಿ ಅಂದ್ರೆ ಅದಕ್ಕೆ ಅನ್ಬೇಕು ಅನ್ನೋದನ್ನ ಹೇಳ್ತಾರ. ಪ್ರಶ್ನೆ 60. 5 ಜ್ಞಾನೇಂದ್ರಿಯ ಕೌನ್ ಸೆ ಹೈ? 5 ಜ್ಞಾನೇಂದ್ರಿಯಗಳು ಯಾವ್ಯಾವ್ರಿ ಅಂತ ಕೇಳಿದವನು. ಉತ್ತರ: ಶ್ರೋತ್ರ, ತ್ವಚಾ, ಚಕ್ಷು, ಜುಹಾ और ಗ್ರಾಣ. ये 5 ಜ್ಞಾನೇಂದ್ರಿಯ ಹೈ. ಒಂದು ಕಿವಿ, ಇನ್ನೊಂದು ಚರ್ಮ, ಒಂದು ಕಣ್ಣು, ಒಂದು ನ್ಯಾಲಿಗೆ, ಒಂದು ಮೂಗು, ಹೀಗೆ ಇವುಗಳಿಗೆ 5 ಇವಕ್ಕೆ ಜ್ಞಾನೇಂದ್ರಿಯ ಅಂತ ಕರೀತಾರೆ. ಅದ್ರ ಮೇಲೆ ಟಿಪ್ಪಣಿ ಬಂದೈತೆ ನಾವು. ಜ್ಞಾನೇಂದ್ರಿಯ ಅಂದ್ರೆ ಎದಕ್ಕೆ ಅನ್ಬೇಕ್ರಿ ಅಂತೇಳಿ. ಟಿಪ್ಪಣಿ ಸಂಖ್ಯೆ 54. ಜ್ಞಾನಕ್ಕೆ ಸಾಧನ ಇಂದ್ರಿಯ ಜ್ಞಾನೇಂದ್ರಿಯ. ಯಾವ ಜ್ಞಾನ ಮಾಡಿಕೊಳ್ಳುವುದಕ್ಕೆ ಸಾಧನವಾಗಿವೆಯೋ ಅವಕ್ಕೆ ಜ್ಞಾನೇಂದ್ರಿಯ ಅಂತ ಕರೀತಾರೆ. ಕಣ್ಣ, ಕಿವಿ, ಮೂಗ, ನಾಲಿಗೆ, ಚರ್ಮ ಬಿಟ್ರೆ ನಮ್ಮ ಶರೀರದಲ್ಲಿ ಇನ್ನೊಂದು ಯಾವುದೋ ಪಾರ್ಟವು ಕೂಡ ಜ್ಞಾನ ಮಾಡ್ಕೊಳ್ಳೋಕೆ ಶಕ್ಯ ಇಲ್ಲ. ಹೀಗಾಗಿ ಇವುಗಳಿಗೆ ಜ್ಞಾನೇಂದ್ರಿಯ ಅಂತ ಕರೆದ್ರು. ಇನ್ನು ಕರ್ಮೇಂದ್ರಿಯ ಹೇಳ್ತಾರೆ. ಕರ್ಮೇಂದ್ರಿಯ ಮೇಲೆ ಟಿಪ್ಪಣಿ ಬಂದೈತು 55. ಕರ್ಮಕ್ಕೆ ಸಾಧನ ಇಂದ್ರಿಯ ಕರ್ಮೇಂದ್ರಿಯ. ಜ್ಞಾನಕ್ಕೆ ಸಾಧನವಾದ ಇಂದ್ರಿಯಗಳಿಗೆ ಜ್ಞಾನೇಂದ್ರಿಯ ಅನ್ಬೇಕು, ಕರ್ಮಕ್ಕೆ ಸಾಧನವಾದಂಥ ಇಂದ್ರಿಯಗಳಿಗೆ ಕರ್ಮೇಂದ್ರಿಯ ಅಂತ ಕರಿಬೇಕು ಅಂತ ಹೇಳಿದ್ರು ಅವರು. ಪ್ರಶ್ನೆ 61. 5 ಕರ್ಮೇಂದ್ರಿಯ ಕೌನ್ ಸೆ ಹೈ? ಓದ್ತಾರೆ. ಇಲ್ಲಿ ಹೆಸರು ಅವು ಬಿಡಿಸಿ ಹೇಳ್ತಾರ, ಮೊದಲಿಗೆ ಹೆಸರು ಅಷ್ಟೇ ಹೇಳಾಕತ್ತಾರ, ನಾಮ ನಿರ್ದೇಶನ ಮಾಡಾಕತ್ತಾರ. ವಾಕ, ಪಾಣಿ, ಪಾದ, ಉಪಸ್ಥ, ಗುದ, ये 5 ಕರ್ಮೇಂದ್ರಿಯ. ಬಾಯಿ, ಕೈ, ಕಾಲು, ಮೂತ್ರೇಂದ್ರಿಯ ಮತ್ತು ಗುದೇಂದ್ರಿಯ, ಇವಕ್ಕೆ 5ಕ್ಕೂ ಏನಂತಾರೆ? ಕರ್ಮೇಂದ್ರಿಯಗಳು ಎಂದು ಕರೆಯುತ್ತಾರೆ. ಅವು ಯಾವ್ಯಾವ ಅನ್ನೋದು ಬಿಡಿಸಿ ಹೇಳ್ತಾರೆ. ಪ್ರಾಣ ಯಾವ್ಯಾವ ಅನ್ನೋದು. ಪ್ರಶ್ನೆ ಸಂಖ್ಯೆ 62. 5 ಪ್ರಾಣ ಕೌನ್ ಸೆ ಹೈ? 5 ಪ್ರಾಣಗಳು ಯಾವ್ಯಾವು ಅಂತ ಕೇಳಿದ್ರು ಅವರು. ಪ್ರಾಣ, ಅಪಾನ, ಸಮಾನ, ಉದಾನ ಅವ್ರ ವ್ಯಾನ, ಏ 5 ಪ್ರಾಣ ಹೇ. ನೀವೆಲ್ಲ ಅಂತಿರ್ತೀರಿ ಲೌಕಿಕದೊಳಗೆ. ಏನಾದರೂ ನಿಮಗೆ ಭಾಳ ಇಷ್ಟ ಆದದ್ದು ಏನಾದರೂ ಮಾಡಿದ್ದಂದ್ರೆ ನಿನಗೆ ಇದು ಇಷ್ಟ ಅನ್ನೋದು ಕೇಳಿದ್ರೆ ಅದಂದ್ರೆ ನನಗೆ 5 ಪ್ರಾಣ ರೀ ಅಂತೀವಿ. ಅದಂದ್ರೆ ನನಗೆ 5 ಪ್ರಾಣ. ಹಂಗಂದ್ರೆ ಏನು? ಹಂಗಂದ್ರೆ ಭಾಳ ಇಷ್ಟ ರೀ ಹೇಳ್ತಾರೆ ಅವ್ರು. 5 ಪ್ರಾಣ ಅಂದ್ರೆ ಯಾವ ಗೊತ್ತಾತಲ್ಲ? ಅದಂದ್ರೆ ನನಗೆ ಭಾಳ 5 ಪ್ರಾಣ ಅಂತಾರೆ ಲೌಕಿಕದಾಗ. ನೀವು ಕೇಳಿರ್ಬೇಕು ಅಂತಾರಲ್ಲ. ಅವು 5 ಪ್ರಾಣ ಅಂದ್ರೆ ಇವೇ ನೋಡಿ: ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ. ಅವು ಎಲ್ಲೆಲ್ಲಿ ಇರ್ತಾವೆ, ಏನೇನು ಮಾಡ್ತಾವೆ ಎಲ್ಲ ಹೇಳ್ತಾರೆ. ಮೊದಲು ಬರೀ ಹೆಸರುಗಳಷ್ಟೇ ಹೇಳಾಕತ್ತಾರ ಅವ್ರು. ಜ್ಞಾನೇಂದ್ರಿಯ ಅಂದ್ರೆ ಇದು ಸೂಕ್ಷ್ಮ ಶರೀರ ಅಂದ್ರೆ ಎದಕ್ಕೆ ಕರಿಬೇಕು ಅನ್ನೋದನ್ನ ಬಿಡಿಸಿ ಹೇಳಾಕತ್ತಾರ. ಮನ ಕೌನ್ ಕು ಕೈ? ಮನಸ್ಸು ಅಂತೇಳಿ ಯಾವಾಗ ಕನ್ಬೇಕ್ರಿ ಅಂತ ಕೇಳಿದ್ರೆ ಸಂಕಲ್ಪ ವಿಕಲ್ಪ ರೂಪ ಜೋ ವೃತ್ತಿ ತಾಕು ಮನ ಕೈ. ಯಾವುದು ಸಂಕಲ್ಪ ಮತ್ತು ವಿಕಲ್ಪ. ಸಂಕಲ್ಪ ಅಂದ್ರೆ ಇವತ್ತು ಶಾಸ್ತ್ರಕ್ಕೆ ಹೋಗ್ಲೋ ಅನ್ನೋದು ಸಂಕಲ್ಪ, ಬ್ಯಾಡೋ ಅನ್ನೋದು ವಿಕಲ್ಪ. ಹೋಗ್ಲಿ ಅನ್ನೋದು ಸಂಕಲ್ಪ, ನಾಳೆ ಹೋದ್ರಾತ್ ಬಿಡು ಅನ್ನೋದು ಇದು ವಿಕಲ್ಪ. ಒಮ್ಮ ಹೂ ಅಂದಂಗೆ ಮಾಡೋದು, ಒಮ್ಮ ಒಲ್ ಅಂದಂಗೆ ಮಾಡೋದು, ಇದಕ್ಕೆ ಸಂಕಲ್ಪ ವಿಕಲ್ಪ ಅಂತ. ಮನಸ್ಸಿನಾಗ ಬರೀ ಸಂಕಲ್ಪ ವಿಕಲ್ಪ ನಡೀತಿರ್ತಾವ. ಇವತ್ತು ನಾ ಹೊರ ಕೆಲ್ಸಕ್ಕೆ ಹೋದ್ರೆ ಲಾಭ ಆಕೈತು, ಏನು ನುಕ್ಸಾನ ಆಕೈತು, ಇವೇ ಸಂಕಲ್ಪ ವಿಕಲ್ಪಗಳು. ಇವತ್ತು ಶಾಸ್ತ್ರಕ್ಕೆ ಹೋದ್ರೆ ಬರೋಬ್ಬರ ಆಕೈತು, ಏನು ನಾಳೆ ಹೋದ್ರೆ ಬರೋಬ್ಬರ ಆಕೈತು, ಇವು ಸಂಕಲ್ಪ ವಿಕಲ್ಪಗಳು. ಪ್ರಶ್ನೆ ಸಂಖ್ಯೆ 64. ಬುದ್ಧಿ ಕಿಸ್ಕು ಕೈ? ಬುದ್ಧಿ ಅಂದ್ರೆ ಯಾವ್ದಕ್ಕೆ ಅನ್ಬೇಕ್ರಿ ಅಂತ ಕೇಳತ್ತಾರ ಅವ್ರು. ನಿಶ್ಚಯ ರೂಪ ಜೋ ವೃತ್ತಿ ತಾಕು ಬುದ್ಧಿ ಕೈ.
ಮನಸ್ಸು ಬೇಕಾದಟ್ಟು ಜಿಗದಾಡ್ಲಕ್ಕ, ಏನು ಬೇಕಾದ ಸಂಕಲ್ಪ ಮಾಡಲಕ್ಕ, ಏನು ಬೇಕಾದ ವಿಕಲ್ಪ ಮಾಡಲಕ್ಕ. ಕಡಿಗೆ ಅದಕ್ಕೆ ನಿಶ್ಚಯ ಕೊಡೋದು ಯಾವುದು ಅಂದ್ರೆ ಬುದ್ಧಿನೇ, ನಿರ್ಣಯ ಕೊಡೋದು. ಇವತ್ತೇನು ಶಾಸ್ತ್ರಕ್ಕೆ ಹೋಗಕ್ಕೆ ಹೋಗ್ಬೇಡ, ನಾಳೆ ಹೋಗಿಬಿಡು, ಮುಗಿತು ಫೈನಲ್. ಸಂಕಲ್ಪ ವಿಕಲ್ಪ ಮಾಡೋ ಕೆಲಸ ಎದರದು ಅಂತ ಕೇಳಿದ್ರೆ ಮನಸ್ಸಿಂದು. ನೀ ಇದನ್ನ ಮಾಡು, ಬೇಕಾದ್ರೆ ಶಾಸ್ತ್ರಕ್ಕೆ ಹೋಗು, ಬೇಕಾದ್ರೆ ಬೇಡ ಅಂತ ಹೇಳೋ ಕೆಲಸ ಎದರದು ಅಂತ ಕೇಳಿದ್ರೆ ಬುದ್ಧಿ. ಪ್ರಶ್ನೆ ಸಂಖ್ಯೆ 65. अपंचीकृत पंच महाभूत कौन को कहिए? अपंಚೀಕೃತ ಪಂಚ ಮಹಾಭೂತಗಳ 17 ತತ್ವಗಳಿಂದನೇ ಸೂಕ್ಷ್ಮ ಶರೀರ ಆಗ್ಯದ ಅಂತ ಹೇಳಿದ್ರಲ್ಲ, ಅವು अपंचीकृत पंच महाभूतಗಳು ಯಾವ್ಯಾವ್ರಿ ಅಂತ ಪ್ರಶ್ನೆ ಮಾಡಾಕತ್ತ ನಾವು. जिन भूतन का पूर्व कई रीति से पंचिक न बया हुए. ನಾ ಆಗ ಹೇಳ್ದಲ್ಲ ನಿಮಗೆ, ಈಶ್ವರನ ಇಚ್ಛೆಯಿಂದ 5 ಭೂತಗಳನ್ನು ಉತ್ಪತ್ತಿ ಆದವು, ಆದ್ರೆ ಅವುಗಳದು ಮಿಶ್ರಣ ಆಗಿರಲಿಲ್ಲ. ಮಿಶ್ರಣ ಆಗೋಕ್ಕಿಂತ ಮೊದಲು ಅವಕ್ಕೆ अपंचीकृತ ಪಂಚ ಮಹಾಭೂತ ಅನ್ಬೇಕು. ಮಿಶ್ರಣ ಅದು ಅಂದ್ರೆ ಪಂಚೀಕೃತ ಪಂಚ ಮಹಾಭೂತ ಅನ್ಬೇಕು. ಇಷ್ಟ ಪೂರ್ವ ಕಹಿ ರೀತಿ ಅಂದ್ರೆ ಹಿಂದೆ ಹೇಳಿದುಕೊಂಡ ಬಂದ ರೀತಿ ಅನುಸಾರವಾಗಿ. ತಿನ್ನ ಭೂತನಕ್ಕೂ अपंचीकृत पंच महाभूत कई है. ತಿನ್ಹಿಂಕು ಸೂಕ್ಷ್ಮ ಭೂತ ಕೈ ಹೇ, ಅವುಗಳಿಗೇನೆ ಸೂಕ್ಷ್ಮ ಭೂತ ಅಂತ ಕೂಡ ಕರೀತಾರೆ, ಕೂಡದೇ ಇರೋಕ್ಕಿಂತ ಮೊದಲು. ತಿನ್ಹಿಂಕು ತನ್ಮಾತ್ರ ಬಿ ಕೈ ಹೇ, ಅವುಗಳಿಗೆ ತನ್ಮಾತ್ರ ಅಂತ ಕೂಡ ಕರೀತಾರೆ, ಅಂದ್ರೆ ಸೂಕ್ಷ್ಮ ಭೂತಗಳಿಗೆ. ಪ್ರಶ್ನೆ ಸಂಖ್ಯೆ 66. अपंचीकृत पंच महाभूतन के 17 तत्व कैसे जाने? अपंचीकृತ ಪಂಚ ಮಹಾಭೂತಗಳ 17 ತತ್ವಗಳನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು? उत्तर, 5 ज्ञानेन्द्रिय और 5 कर्मेंद्रिय विषय. 5 ಜ್ಞಾನೇಂದ್ರಿಯ 5 कर्मेंद्रिय ಒಳಗ ಈಗ ಹೇಳ್ತಾರೆ. आकाश के सतगुण का भाग स्रोत है. ಯಾಕಪ್ಪ ಅಂದ್ರೆ ಪ್ರತಿಯೊಂದರಲ್ಲಿಯೂ ಕೂಡ 3 ಗುಣಗಳು ವರ್ತಿಸ್ತವ. ಸತ್ವಗುಣ, ರಜೋಗುಣ, ತಮೋಗುಣ. ಪ್ರತಿಯೊಂದು ವಸ್ತುವಿನಲ್ಲೂ ಇವು ಇರ್ತಾವ. ಆದ್ರೆ ಕೆಲವೊಂದರಲ್ಲಿ ಸತ್ವಗುಣ ಪ್ರಧಾನ ಇರ್ತೈತಿ, ಕೆಲವೊಂದರಲ್ಲಿ ರಜೋಗುಣ ಪ್ರಧಾನ ಇರ್ತೈತಿ, ಕೆಲವೊಂದರಲ್ಲಿ ತಮೋಗುಣ ಪ್ರಧಾನ ಇರ್ತೈತಿ. ಪ್ರತಿಯೊಂದರಲ್ಲಿಯೂ ಕೂಡ ಕನ್ನಡಿಯಲ್ಲಿ ಸತ್ವಗುಣ ಪ್ರಧಾನ, ಕನ್ನಡಿಯಲ್ಲಿ ಸತ್ವಗುಣ ಪ್ರಧಾನ, ಗ್ವಾಡಿಯಲ್ಲಿ ತಮೋಗುಣ ಪ್ರಧಾನ. ಎಲ್ಲದರಲ್ಲಿಯೂ ಕೂಡ ಈ 3 ಗುಣಗಳು ಇರ್ತಾವ ಅಂತ ತಿಳ್ಕೋಬೇಕು. ಹಂಗ ಆಕಾಶದ ಡೈಲಿ ಟೈಮ್ ಆಗೋದೇನು ಶಾಸ್ತ್ರ ಇದು ಬದೀನಿ ಅರ್ಧ ತಾಸು ಆಯ್ತಿದೆ ಅಲ್ಲ ಆಗ್ಲಕ್ಕ. ಹಂಗೆ ಹೇಳಾಕತ್ತಿಲ್ಲ ನಾನು, ಡೈಲಿ ಇದೇ ಟೈಮ್ ನಾನು ಮುಗಿತದೇನೋ ಅಂತ ಕೇಳ್ತೀನಿ. ಅಂದ್ರೆ ಅರ್ಧ ತಾಸು ಆತೀಗ ಅದಕ್ಕಂದ್ರೆ. ಇಲ್ಲಾಂದ್ರೆ ನಾವು ನಾಡಿದ ಅರ್ಧ ತಾಸು ಲೇಟ್ ಮಾಡಿ ಚಾಲು ಮಾಡಕ್ಕೆ ಬರ್ತದೆ. ಅಂದ್ರೆ ಇದು ಶಾಸ್ತ್ರ, ಇದು ಏಕಾಗ್ರತೆ ಭಂಗ ಆತ್ಮನ ಕೆಲಸ ಆಗಲ್ಲ. ಇಲ್ಲಿ ಹೇಳೋರ್ನು ವೃತ್ತಿ ಸರಿಯಾಗಿ ಉಳಂಗಿಲ್ಲ, ಕೇಳೋ ವೃತ್ತಿನೂ ಸರಿಯಾಗಿ ಉಳಂಗಿಲ್ಲ. ಆಕಾಶಕ್ಕೆ ಸತ್ವಗುಣಕ ಭಾಗ ಸ್ರೋತ್ರ ಹೇ. ಆಕಾಶದ ಸತ್ವಗುಣದಿಂದ ಶ್ರೋತ್ರ ಹುಟ್ಟಿದೆ ಅಂದ್ರೆ ಕಿವಿ ಹುಟ್ಟಿದೆ. ಆಕಾಶಕ್ಕೆ ರಜೋಗುಣಕ ಭಾಗ ವಾಕ್ ಹೈ. ಒಂದ ತಾಯಿ 2 ಮಕ್ಕಳಿವು, ಗುರ್ತಾತ? ಒಂದೇ ತಾಯಿಯ 2 ಮಕ್ಕಳು. ಒಂದು ಮಗ ಅಗದಿ ಸಾತ್ವಿಕ ಇರ್ತೈತಿ, ಒಂದು ಮಗ ಮನೆಗೆಲ್ಲ ಓಣಿಗೆ ಬ್ಯಾಡಾಗಿರ್ತೈತಿ, ಅಟ್ಟು ಕಿಟಾಳ ಇರ್ತೈತಿ. ಇರ್ತಾವೆಲ್ಲೋ ಇರ್ತಾವ. ಹಂಗ ಒಂದೇ ಆಕಾಶವೆಂಬ ತಾಯಿಯಿಂದ ಒಂದು ಕಿವಿ ಒಂದು ಬಾಯಿ 2 ಹುಟ್ಟ್ಯಾವ. ಕಿವಿ ಅನ್ನೋದು ಇದು ಸತ್ವಗುಣದಿಂದ ಹುಟ್ಟೈತಿ, ಬಾಯಿ ಅನ್ನೋದು ಇದು ರಜೋಗುಣದಿಂದ ಹುಟ್ಟೈತಿ. श्रोत्रेंद्रिय शब्दों को सुनता है और वाक इंद्रिय शब्दों को बोलता है. ಯಾಕಂದ್ರೆ ಒಂದ ತಾಯಿ ಮಕ್ಕಳದಾವ ಅಂದ್ರೆ ಅಣ್ಣಗೆ ಏನಾಯ್ತಪ್ಪ ಅಂತ ತಮ್ಮ ಓಡಿ ಹೋಗವನಿ. ಒಂದ ಕುಟುಂಬದವ್ರು ಅದಾರ ಇವರು. ಕಿವಿಗೆ ಏನಾರೆ ಬೈದದ್ದು ಕಿವಿಗೆ ಶಬ್ದ ಬೆತ್ತು ಬಾಯಿ ಸುಮ್ಕೊಂಡ್ರಂಗಿಲ್ಲ, ಹೊಳ್ಳಿ ಚಾಲೋ ಮಾಡ್ತೈತಿ. ಅವನಕ್ಕಿಂತ ಬಬ್ಬಟ್ಟು ಮಾಡಿ ಬಾಯಿ ಮಾಡಿ 100 ಮಂದಿನ ಕೂಡಿಸಿ ಹಿಂಗೆಲ್ಲ ಮಾಡಿಬಿಡ್ತೈತಿ. श्रोत्र ज्ञानेन्द्रिय है और वाक कर्मेंद्रिय है.
श्रोत्र ಜ್ಞಾನೇಂದ್ರಿಯ ಅನ್ಬೇಕು, ಬಾಯಿಗೆ ಕರ್ಮೇಂದ್ರಿಯ ಅನ್ಬೇಕು. ಇನ್ ದೋನೋ ಕಿ ಮಿತ್ರತಾ ಹೈ, ಇವೆರಡರಲ್ಲಿಯೂ ಕೂಡ ಮಿತ್ರತಾ ಐತಿ. ಕಿವಿಗೆ ಬೈದ್ರೆ ಬಾಯಿ ಸುಮ್ಕೊಂಡ್ರಂಗಿಲ್ಲ, ಕಿವಿಗೆ ಬೈದ್ರೆ ಬಾಯಿ ಸುಮ್ಕೊಂಡ್ರಂಗಿಲ್ಲ. ವಾಯು ಕೆ ಸತ್ವಗುಣ ಕಾ ಭಾಗ ತ್ವಚಾ ಹೈ, ವಾಯುವಿನ ಸತ್ವಗುಣದಿಂದ ಚರ್ಮ ಅಂದ್ರೆ ಜ್ಞಾನೇಂದ್ರಿಯ ಹುಟ್ಟೈತಿ. ಅವ್ರ ವಾಯು ಕೆ ರಜೋಗುಣ ಕಾ ಭಾಗ ಪಾಣಿ ಹೇ, ಅದೇ ವಾಯುವಿನ ರಜೋಗುಣದಿಂದ ಏನು ಹೊಂಟೈತಿ, ಕೈ ಹುಟ್ಟೈತಿ. ಹೌದಲ್ಲ, ಪಾಣಿಗ್ರಹಣ ಅಂತ ಕರಿತೀವಿ, ಗೊತ್ತೇನು? ಪಾಣಿಗ್ರಹಣ ಅಂದ್ರೆ ಏನು? ಲಗ್ನ ಸಮಯದಲ್ಲಿ ಹುಡುಗನ ಕೈಯಾಗ ಹುಡುಗಿ ಕೈ ಕೊಡ್ತಾರ, ಇದಕ್ಕೇನಂತಾರ? ಪಾಣಿಗ್ರಹಣ ಅಂತಾರ. ಪಾಣಿ ಅಂದ್ರೇನು? ಕೈಯ. पानी। त्वाच इंद्रिय स्पर्शन को ग्रहण करे है और अरेनೈತೆ ಹಸ್ತೈತೋ ದಸ್ತೈತೋ ಹಸ್ತೈತೆ ಹಸ್ತೇಂದ್ರಿಯ ತಿಸ್ಕ ನಿರ್ವಾಹ करे है. ಹೌದಲ್ಲ, ಏನಂತಾರವರು? ಸ್ಪರ್ಶಂಕು ಗ್ರಹಣ ಕರೆ. ಭಾಳ ಥಂಡ್ ಐತಿತ್ತು ಅಂದ್ರೆ ಕೈ ಏನು ಮಾಡ್ತೈತಿ, ಹಿಂಗೆ ತಿಕ್ಕೋದು, ಕಿವಿ ಗರಂ ಮಾಡೋದು, ಮುಚ್ಕೊಳಕ್ಕೆ ಪ್ರಯತ್ನ ಮಾಡ್ತೈತಿಲ್ಲ. त्वचा ज्ञानेंद्रिय है और हस्त कर्मेंद्रिय है, इन दोनों की मित्रता है. ಇವೆರಡರಲ್ಲಿಯೂ ಕೂಡ ಮಿತ್ರತ್ವ ಐತಿ. ಬೆಂಕಿ ಎರಡು ಹೇಳ್ತಾರೆ. तेज के सत्वगुण का भाग चक्षु है, तेज के रजोगुण का भाग पाद है. ಬೆಂಕಿಯ ಸತ್ವಗುಣದ ಭಾಗವು ನೇತ್ರವಾಗಿರುತ್ತದೆ, ಹೌದಾ? ಅದೇ ಬೆಂಕಿಯ ರಜೋಗುಣದ ಭಾಗವು ಕಾಲಿರುತ್ತದೆ. ಕಣ್ಣು ಎಲ್ಲಿ ನೋಡ್ತೈತೆ ಕಾಲಲ್ಲಿ ಹೋಗ್ತೈತೆ. ನಕ್ಕಿ ಇದು ದೂರ ನಿಂತು ನೋಡ್ತದೆ, ಅಟ್ಯಾಕ್ ದೂರ ನಿಂತು ತ್ರಾಸ ಮಾಡ್ಕೊಳತ್ತೀನಿ, ನಿನಗೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ, ಗಪ್ಪ ಆಗತ್ತಿರ ಕಾಲು ಅಲ್ಲಿಗೆ ಕರ್ಕೊಂಡು ಹೋಗ್ತೈತಿ. ಒಂದು ದೃಷ್ಟಾಂತ ಹೇಳ್ತಿದ್ದು ನಿಮಗೆ ನೆನಪಿರ್ಬೇಕು. ಒಂದಕ್ಕೊಂದು ಇವು ಸರ್ಕಿಟ್ ಅದಾವ. ಇವು ಹಾದಿ ಮೇಲೆ ಹೋಗ್ತಕ್ಕಂಥ ಸಮಯದೊಳಗೆ ಒಂದಾಗ ಒಂದು ಡಿಸ್ಟರ್ಬ್ ಯಾಕೋ ಹಾದಿ ಮ್ಯಾಗ ಹೋಗುವಂಥ ಸಮಯದೊಳಗೆ ಏನಾಗಿತ್ತು ಅಂದ್ರೆ, ಒಬ್ಬರ ಮನೆ ಮುಂದೆ ಕಾಂಪೌಂಡ್ ಒಳಗೆ ಒಂದು ಅದ್ಭುತ ರೀತಿಯ ಹಣ್ಣಿನ ಗಿಡ ಇತ್ತು. ನೀವೆಲ್ಲ ಸೀತಾಫಲ ನೋಡಿರಿ, ರಾಮಫಲ ನೋಡಿರಿ, ಹನುಮ ಫಲ ನೋಡಿರಿ, ಗಪ್ಪ ಆದ್ರ ಹನುಮ ಫಲ ಒಂದು ಐತಿ. ಅದು ಅದ್ಭುತವಾದಂಥ ಗಿಡ ಹಚ್ಚಿದ್ರು, ಹನುಮ ಫಲ ಆಗಿತ್ತು. ಅವ ಅಲ್ಲಿ ಇಲ್ಲಿ ಮೊಬೈಲ್ನಾಗ, ಫೋಟೋದಾಗ, ಇಮೇಜ್ದಾಗ ಅಲ್ಲಿ ಇಲ್ಲಿ ನೋಡಿದ್ದ, ಯಾರ ಬಾಯಿಲೆ ಕೇಳಿದ್ದ, ತಿಂದಿರ್ಲಿಲ್ಲ, ನೋಡ್ಕೋತ ಹೊಂಟಿದ್ದ. ಭಾಳ ಅದ್ಭುತ ಅನಿಸ್ತು. ಇದಂತೂ ಮಾರ್ಕೆಟ್ನಾಗ ಸದ್ಯ ಸಿಗಂಗಿಲ್ಲ. ಏನಕ್ಕಾಗಲಕ್ಕೆ ಹೋಗಿ ಹರ್ಕೊಂಡು ತಿಂದ್ರೆ ಆತು ಅಂತೇಳಿ ಕಣ್ಣ ಅದಕ್ಕೆ ನೋಡ್ತು. ಮೊದಲು ಕಣ್ಣು ನೋಡ್ತು, ವಿಚಾರ ಬಂತು, ಕಾಲು ಸುಮ್ಕೊಂಡಿರ್ಲಿಲ್ಲ. ಅಟ್ಯಾಕ್ ದೂರಲ್ಲೇ ನಿಂತು ನೋಡ್ತೀವಿ, ಸನಿನೇ ಹೋಗೋ ನಡೆಯುತ್ತೆ, ಕಾಲು ಅಲ್ಲಿಗೆ ಕರ್ಕೊಂಡು ಹೋಗ್ತು. ಕಾಂಪೌಂಡು ಗೇಟು ಜಿಗಿಸಿ ಕಾಯಿ ಹರಿದ, ಹಣ್ಣು ಕಾಯಿನೇ ಹಿಡ್ದ. ಫಸ್ಟಕ್ಕೆ ಹಣ್ಣು ಕಾಯಿನೇ ಹರಿದ, ಒಂದು ಕಾಯಿ ತಿಂದ. ಭಾಳ ಅದ್ಭುತ ಇತ್ತು. ಇನ್ನು ಮನೆಗೆ ಒಂದು ಒಯ್ದರೆ ಚಲೋ ಹಾಕದು, ಯಾರೂ ತಿಂದಿಲ್ಲ ಅಂತೇಳಿ ಮತ್ತೊಂದು ಎರಡು ಹರ್ಕೊಂಡು ಇನ್ನೇನು ಮತ್ತೆ ಕಾಲ ಗೇಟ್ ಜಿಗಿಬೇಕು ಅನ್ನಕತ್ತಿತ್ತು. ಮಾಲಕ್ ಹಿಡಿದು ತಳಕ್ಕೆ ಕೆಡಿ ಒಂದು 4 ವಾದ. ಆ ಗಿಡದ ಮನೆ ಮಾಲಕ, ಅಲ್ಲೋ ಯಾರು ನೀ ಏನು ತುಡುಗು ಮಾಡಕ್ಕೆ ಬಂದಿದ್ದೀನಿ? ದಿನ ಬಂದು ತುಡುಗು ಮಾಡ್ತೀವಿ ಕಾಣ್ತದೀನಿ. ಒಮ್ಮೇಲೆ ಇವತ್ತು ಹೆಂಗೆ ಬಂದು ತುಡುಗು ಮಾಡ್ತೀನಿ, ಮತ್ತೆ ಏನೇನು ತುಡುಗು ಮಾಡ್ತೀವಿ ಅದಕ್ಕೆ ಬಿಟ್ಟು ಎಲ್ಲ ಕೇಳಾಕತ್ತಾವ. ಬಡ್ದ ಒದ್ದ, ಕಣ್ಣಾಗಿ ನೀರು ಬರಾಕತ್ತು. ಯಾಕೆ ಕಣ್ಣಾಗ ನೀರು ಬರಾಕತ್ತು ಅಂದ್ರೆ, ಕಣ್ಣ ನೋಡ್ತು, ಅದ್ರ ಕೆಲಸ ಮುಗೀತು. ಕಾಲ ಗಿಡ ತನಕ ಕರ್ಕೊಂಡು ಹೋತು, ಅದ್ರ ಕೆಲಸನೂ ಮುಗೀತು. ಕೈಯ ಆ ಹಣ್ಣು ಹರಿತು, ಅದ್ರ ಕೆಲಸನೂ ಮುಗೀತು. ಹರಿದು ಬಾಯಾಗಿಡ್ತು, ಕೈಯ ಹಣ್ಣು ಹರಿದು ಬಾಯಾಗಿಡ್ತು, ಅದ್ರ ಕೆಲಸ ಮುಗೀತು. ಹಲ್ಲು ಏನು ಮಾಡ್ತು ಅಂದ್ರೆ ಅದ್ರ ಮೆಲಕ್ ಹಾಕ್ತು, ಅದ್ರ ಕೆಲಸ ಮುಗಿತು. ನಾಲಿಗೆ ಅದ್ರ ಸ್ವಾದವು ಸ್ವೀಕಾರ ಮಾಡಿ ಒಳಗೆ ನುಗ್ಗಿತು, ಅದ್ರ ಕೆಲಸನೂ ಮುಗೀತು. ಹೌದಾ? ಅದ್ರ ಕೆಲಸನೂ ಮುಗೀತು. ಅಲ್ಲಿಂದ ನೋಡಿದ್ದು ಕಣ್ಣ, ಹೋಗಿದ್ದು ಕಾಲ, ಹರಿದದ್ದು ತಿಂದದ್ದು ಕೈ, ಮೆಲಕ್ ಹಾಕಿದ್ದು ಹಲ್ಲ, ಅದನ್ನು ಪಚನ ಮಾಡ್ಕೊಂಡದ್ದು ಹೊಟ್ಟಿ. ಹೌದಾ? ಮಾಲಕ ಬಂದು ಎಲ್ಲಿ ಹೊಡೆದ? ಕಪಾಳಿಗೆ ಹೊಡೆದ ಅಂತ ತಿಳ್ಕೊರಿ. ಕಪಾಳಿಗೆ ಹೊಡೆದ. ನೀರೆಲ್ಲಿ ಬಂದು? ಕಣ್ಣಾಗ ಬಂದು. ಯಾಕೆ? ಮೊದಲು ಕಿತಾಪತಿ ಮಾಡಿದ್ದೆ ಕಣ್ಣ. ಯಾವುದು? ಕಣ್ಣು. ಹಿಂಗೆ
ನಾ ಯಾಕೆ ಹೇಳಿದೆ ದೃಷ್ಟಾಂತ ಅಂತ ಕೇಳಿದ್ರೆ, ಕಣ್ಣು ಎಲ್ಲಿ ನೋಡ್ತದ ಕಾಲಲ್ಲಿ ಹೋಗೈತೆ, ಹೌದಲ್ಲ? ಸಿಂಪಿ ಒಳಗೆ ಮಿನ್ಸಾಕತ್ತು ಅಂದ್ರೆ ಲೋಭದಿಂದ ಬೆಳ್ಳಿ ಬಿದ್ದತ್ ಓಡ್ ಹೋದ. ಸಿಂಪಿ ಒಳಗೆ ಬೆಳ್ಳಿ ಬಿದ್ದತ್ತೇಳಿ ಲೋಭದಿಂದ ಪ್ರವೃತ್ತಿ ಆಗ್ತಾನೆ. ಹಗ್ಗದಲ್ಲಿ ಹಾವು ನೋಡಿ ಭಯದಿಂದ ನಿವೃತ್ತಿ ಆಗ್ತಾನೆ. ಬರೋಬ್ರಿಲ್ಲ? ಇದಕ್ಕೆ ಪ್ರಮಾತ ದೋಷ ಅಂತ ಕರೀತಾರೆ. ಯಾವ ದೋಷ ಇದು? ಪ್ರಮಾತ. ಪ್ರಮಾತ ಅಂದ್ರೆ ಜೀವನಲ್ಲಿ ಲೋಭ ಮತ್ತು ಭಯವೆಂಬ ಎರಡು ದೋಷಗಳಿರುತ್ತವೆ. ಭ್ರಾಂತಿ ಆಗಕ್ಕೆ, ಅಧ್ಯಾಸ ಆಗಕ್ಕೆ ಕಾರಣ ಇವು. ಸಿಂಪಿ ಒಳಗೆ ಬೆಳ್ಳಿ ಅಂತೇಳಿ ಯಾಕೆ ಓಡ್ ಹೋದಪ್ಪ ಅಂದ್ರೆ ಲೋಭದಿಂದ, ಅಲ್ಲಿ ಪ್ರವೃತ್ತಿ ಅದ. ಹಗ್ಗದೊಳಗೆ ಹಾವು ನೋಡಿ ಭಯದಿಂದ ನಿವೃತ್ತಿ ಅದ. ಇಲ್ಲಿ ಭಯವೆಂಬ ದೋಷ, ಅಲ್ಲಿ ಲೋಭೆಂಬ ದೋಷ. ಎದಕ್ಕೆ? ಅಲ್ಲಿ ಭ್ರಾಂತಿ ಆಗುವುದಕ್ಕೆ ಕಾರಣ. तेज के सत्व गुण का भाग चक्षु है, तेज के रजोगुण का भाग पाद है. चक्षु इंद्रिय रूप का ग्रहण करे है और पादेंद्रिय तहा गमन करे है. ಚಕ್ಷು ಇಂದ್ರಿಯ ಏನು ಮಾಡ್ತೈತಿ? ಏನು ಮಾಡ್ತದಪ್ಪ ಅಂತ ಕೇಳಿದ್ರೆ ರೂಪಗಳನ್ನ ನೋಡ್ತೈತಿ, ಕಾಲು ಅಲ್ಲಿಗೆ ಗಮನ ಮಾಡ್ತೈತಿ. ಚಕ್ಷು ಜ್ಞಾನೇಂದ್ರಿಯ ಹೇ. ಈಗ ನೋಡ್ರಿ ನೀವು ಎಲ್ಲರ ಮೊಬೈಲ್ನಾಗ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ, ಟೂರಿಸ್ಟ್ ಪ್ಲೇಸ, ಕಾಡು, ಒಳ್ಳೆ ಒಳ್ಳೆ ಏನಾರು ನೋಡಿದ್ರಪ್ಪ ಅಂದ್ರೆ ಅಲ್ಲಿ ಏನಾಕದಂದ್ರೆ ನಾನು ಅಲ್ಲಿ ಹೋಗ್ಬೇಕು ಅಂತ ಮನಸ್ಸು ಮಾಡ್ತೈತಿ. ಏನು ಮಾಡ್ತೈತಿ? ನೋಡೋದಲ್ಲಿಗೆ ಹೋಗಬೇಕು. ಹೋಗ್ಬೇಕಂದ್ರೆ ಕಾಲಿನಿಂದ ಹೋಗ್ಬೇಕಲ್ಲ. ಕಣ್ಣು ನೋಡಿ ಆಸೆ ಪಡ್ತು ಅಂದ್ರೆ ಕಾಲು ನಡೆದೇ ಬಿಡೋತದ. ಚಕ್ಷು ಜ್ಞಾನೇಂದ್ರಿಯ ಹೇ ಅವ್ರ ಪಾದ ಕರ್ಮೇಂದ್ರಿಯ. ಕಣ್ಣಿಗೆ ಜ್ಞಾನೇಂದ್ರಿಯ ಅನ್ಬೇಕು, ಕಾಲಿಗೆ ಕರ್ಮೇಂದ್ರಿಯ ಅನ್ಬೇಕು. ಇನ್ ದೋನೋ ಕಿ ಮಿತ್ರತಾ ಹೈ. ಇವೆರಡರಲ್ಲಿಯೂ ಕೂಡ ಏನೈತಿ? ಮಿತ್ರತ್ವ ಐತಿ. ಜಲಕ್ಕೆ ಸತ್ವಗುಣ ಕಾ ಭಾಗ ಜುವಾ ಹೇ, ಜಲಕ್ಕೆ ರಜೋಗುಣ ಕಾ ಭಾಗ ಉಪಸ್ಥ ಹೇ. ಜಲದ ಸತ್ವಗುಣದಿಂದ ನಾಲಿಗೆ ಹುಟ್ಟೈತಿ, ಹೌದಲ್ಲ? ಜಲದ ರಜೋಗುಣದಿಂದ ಉಪಚನ ಮೂತ್ರೇಂದ್ರಿಯ ಹುಟ್ಟೈತಿ, ಹೌದಲ್ಲ? ನಾಲಿಗೆ ಅನ್ನೋದು ಭಾಳ ಕೆಟ್ಟದು. ಇದಕ್ಕೆ ಒಂದು ಸಲ ಒಂದು ವಸ್ತುವಿನ ರುಚಿ ತೋರಿಸಿ ಬಿಟ್ಟಿ ಅಂದ್ರೆ ಒಳ್ಳೊಳ್ಳೆದು ಬಯಸ್ತದ. ಒಳ್ಳೊಳ್ಳೆದು ಅದು ಬೇಕ ಅಂತದು. ಜೇಲ್ನಾಗ ಉಪ್ಪಿಲ್ಲದ್ದು ಖಾರ ಇಲ್ಲದ್ದು ಅಡಿಗೆ ಕೊಡ್ತಿರ್ತಾರೆ, ಅದನ್ನು ತಿನ್ನಕ್ಕಾಗಲ್ಲ ಇವನಿಗೆ. ಯಾಕ? ನ್ಯಾಲಿ ಮೊದಲು ಉಪ್ಪ ಖಾರ ರುಚಿ ನೋಡಿಬಿಟ್ಟೈತಿ. ಅದು ನನಗೆ ಅದ ಬೇಕಂತ ಹಠ ಮಾಡ್ತೈತಿ. ಅದಕ್ಕೇನು ಸಂಬಂಧಿಕರಿಗೆ ಅವ್ರಿಗೆ ಇವ್ರಿಗೆ ಹೇಳಿ ಬುತ್ತಿ ತರ್ಸಕ್ಕೆ ಚಾಲೂ ಮಾಡ್ತಾನೆ, ಟಿಪ್ಪನ್ನ ಕಟ್ಕೊಂಬರಕ್ಕೆ ಚಾಲೂ ಮಾಡ್ತಾನೆ. जीवेंद्रिय रस का ग्रहण करे है और उपस्थेंद्रिय रस का त्याग करे. जीवेंद्रिय ग्रहण ಮಾಡ್ತೈತಿ, ಉಪಸ್ಥೇಂದ್ರಿಯ ತ್ಯಾಗ ಮಾಡ್ತೈತಿ. ಜುಹಾ ಜ್ಞಾನೇಂದ್ರಿಯ, ಉಪಸ್ಥ ಕರ್ಮೇಂದ್ರಿಯ. ನಾಲಿಗೆ ಅನ್ನೋದು ಜ್ಞಾನೇಂದ್ರಿಯ, ಮೂತ್ರೇಂದ್ರಿಯ ಅನ್ನೋದು ಇದು ಕರ್ಮೇಂದ್ರಿಯ. ಇನ್ ದೋನೋ ಕಿ ಮಿತ್ರತಾ ಹೈ. ಇವೆರಡರಲ್ಲಿಯೂ ಕೂಡ ಗೆಳತನ ಐತಿ. पृथ्वी के सत्वगुण का भाग घ्राण है. घ्राण ಅಂದ್ರೆ ಮೂಗು. ಮಹಾಪ್ರಾಣ ಐತೆ ಅಲ್ಲಿ, ಅಲ್ಪ ಪ್ರಾಣ ಇಲ್ಲ. ಗ್ರಹಣ ಮತ್ತು ಗ್ರಹಣ. ಗ್ರಹಣ ಅಂದ್ರೆ ಸ್ವೀಕರಿಸೋದು, ಗ್ರಹಣ ಅಂದ್ರೆ ಮೂಗು. पृथ्वी के रजोगुण का भाग उदय, मलत्याग स्थान. ग्रहणेंद्रिय गंध का ग्रहण करे है और गुदेंद्रिय गंध का त्याग करे है. ಒಂದು ಗ್ರಹಣ, ಒಂದು ತ್ಯಾಗ. ಗ್ರಹಣ ಜ್ಞಾನೇಂದ್ರಿಯ ಹೇ और ಗುದ ಕರ್ಮೇಂದ್ರಿಯ. ಒಂದು ಜ್ಞಾನೇಂದ್ರಿಯ ಐತಿ, ಒಂದು ಕರ್ಮೇಂದ್ರಿಯ ಐತಿ. ಇನ್ ದೋನೋ ಕಿ ಮಿತ್ರತಾ ಹೇ. ಇವಕ್ಕೆಲ್ಲ ಒಂದಕ್ಕೊಂದು ಜೋಡಿಸೇ ಬಿಟ್ಟಿದ್ದಾರೆ. ಪಾಂಚ ಪ್ರಾಣ ಅವರ ಮನ ಬುದ್ಧಿ ವಿಷಯ. ಇಲ್ಲಿ ತನಕ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳ ಬಗ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಇನ್ನು ಪಾಂಚಭೂತನಿಗೆ ರಜೋಗುಣಕ್ಕೆ ಭಾಗ ಮಿಲಿಕೆ ಪಾಂಚ ಪ್ರಾಣ ಬೈ. 5 ಭೂತಗಳ 5 ರಜೋಗುಣಗಳು ಕೂಡ್ಕೊಂಡು ಏನಾಗೈತಿ? 5 ಪ್ರಾಣಗಳಾಗ್ಯಾವ. ಪಂಚ ಪ್ರಾಣ. ಅದಂದ್ರೆ ನನಗೆ ಭಾಳ ಪಂಚ ಪ್ರಾಣ್ರಿ ಅಂತೀವಲ್ಲ ಹಂಗ. ಇನ್ನು ಪಾಂಚಭೂತನಿಗೆ ಸತ್ವಗುಣಕ್ಕೆ ಭಾಗ ಮಿಲಿಕೆ ಅಂತಃಕರಣ ಭಯ ಹೇ. ಮಿಲಿತ ಸಮಸ್ತ ಅಪಂಚೀಕೃತ ಪಂಚ ಮಹಾಭೂತ ಕಾರ್ಯತ್ವೇ ಸತಿ ಜ್ಞಾನ ಶಕ್ತಿ ಪ್ರಧಾನಂ ಅಂತಃಕರಣಂ ಅಂತ ಲಕ್ಷಣ ಮಾಡೇ ಬಿಟ್ಟಿದ್ದಾರೆ. ಎಷ್ಟು ಚೆಂದ ಮಾಡಿದಾರ ನೋಡು. ಏನಂತಾರ ಅವರಲ್ಲಿ? 5 ಭೂತಗಳ ರಜೋಗುಣದಿಂದ 5 ಏನು ಹುಟ್ಟುದು? ಪ್ರಾಣಗಳು ಹುಟ್ಟುದು. 5 ಭೂತಗಳ ಸತ್ವಗುಣಗಳನ್ನ ಕೂಡಿಕೊಂಡು ಮಿಲಿತ, 5 ಭೂತಗಳು ಕೂಡಿ ಮಿಲಿತ ಸಮಸ್ತ ಅಪಂಚೀಕೃತ ಪಂಚ ಮಹಾಭೂತ, ಅಪಂಚೀಕೃತ ಪಂಚ ಮಹಾಭೂತಗಳಿಂದ ಕಾರ್ಯತ್ವೇ ಸತಿ, ಕಾರ್ಯವಾಗಿ ಕಾರ್ಯತ್ವೇ ಸತಿ
ಜ್ಞಾನಶಕ್ತಿ ಪ್ರಧಾನಂ. ಅಂತಃಕರಣ ಜ್ಞಾನಶಕ್ತಿ ಪ್ರಧಾನವಾಗಿದ್ದೈತಿ. ಅದಕ್ಕೆ ಇದೇನಪ್ಪ ಅಂದ್ರೆ ಅದು ಸತ್ವಗುಣದಿಂದ ನಿರ್ಮಿಸಲ್ಪಟ್ಟಿದೆ. ಯಾವುದು? ಅಂತಃಕರಣವು. ಯಹ ಹಿ ಅಂತಃಕರಣ ಮನ ಅವ್ರ ಬುದ್ಧಿ ರೂಪ. ಇದೇ ಅಂತಃಕರಣವೇ ಮನೋರೂಪವಾಗಿಯೂ ಬುದ್ಧಿ ರೂಪವಾಗಿಯೂ ಕೆಲಸ ಮಾಡುತ್ತದೆ. ಒಂದೇ ವಸ್ತು ಮಾಡ್ಬೋದಲ್ಲ, ಎರಡು ಕೆಲಸ. ನಿಂದು ಕೆಲಸ ನೀ ಮಾಡ್ಬೋದು, ನಿಮ್ಮ ಗೆಳೆಯ ಬರದೇ ಇದ್ದಾಗ ಅವನ ಪಾರ್ಟ್ ಟೈಮ್ ಜಾಬ್ನು ನೀ ಮಾಡ್ಬೋದು. ನಿನ್ನ ಕೆಲಸನೂ ನೀ ಮಾಡಕ್ಕೆ ಬರ್ತೈತಿ, ಅವನ ಕೆಲಸನೂ ನೀ ಮಾಡಕ್ಕೆ ಬರ್ತೈತಿ. ಹಂಗೆ ಒಂದ ಅಂತಃಕರಣ ಮನೋರೂಪವಾಗಿ ಬುದ್ಧಿ ರೂಪವಾಗಿ ಕೆಲಸ ಮಾಡ್ತೈತಿ. ಯಹ ಚಿತ್ತ ಅವ್ರ ಅಹಂಕಾರ ಕಾ ಮನ ಅವ್ರ ಬುದ್ಧಿ ವಿಷಯ ಅಂತರ್ಭಾವ ಹೇ. ಚಿತ್ತು ಮತ್ತು ಬುದ್ಧಿ ಇದು. ಚಿತ್ತ ಅವ್ರ ಅಹಂಕಾರಕ. ಚಿತ್ತು ಅಂದ್ರೆ ಚಿಂತನೆ ಮಾಡೋದು. ಮಂಗಳಾರತಿ ಅವು ಇವು ಪದ್ಯ ಹಾಡುವಾಗ ಮುಂದೆ ನೋಡಿ ನೆನಪು ಮಾಡ್ಕೋತಿರ್ತೀವಲ್ಲೋ, ಅದಕ್ಕೆ ಚಿತ್ತ ಅಂತಾರೆ. ನಾನು 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 ಅನ್ನೋದು ಇದು ಅಹಂಕಾರ. ಒಂದ್ಸಲ ಏನಾಗಿತ್ತು, ಒಬ್ಬ ದೊಡ್ಡ ಕಲಾಕಾರ ಅಂದ್ರೆ ಎಂಥ ಕಲಾಕಾರವ ಅಂದ್ರೆ ಅವನಿಗೆ ಇಲ್ಲಿ ತನಕ ಭೂಲೋಕದಾಗ ಯಾರೂ ಹೆಸರೇ ಇಟ್ಟಿಲ್ಲ. ಇಲ್ಲೇ ಕೊರತೆ ಐತಿ ಈ ಕಲೆ ಒಳಗೆ. ಮೂರ್ತಿಗಳ ಮಾಡ್ತಿದ್ದವನು. ಮೂರ್ತಿಗಳು ಹೆಂಗೆ ಮಾಡ್ತಿದ್ದಪ್ಪ ಅಂದ್ರೆ, ಈಗ ನಿನಗೆ ನೋಡಿದಂದ್ರೆ ನಿನ್ನ ಮೂರ್ತಿ ಮಾಡ್ದಪ್ಪ ಅಂದ್ರೆ ಸುಮ್ಮೇನು ಇದು ಹೋಗಂಗಿಲ್ಲ ಬರಂಗಿಲ್ಲ ತಿಳ್ಕೊಂಡು ಮೂರ್ತಿ ಅನ್ಬೇಕು, ಇಲ್ಲಾದ್ರೆ ಅವನ ಕೂತಾನ ಅನ್ಬೇಕು. ಹಂಗೆ ಮೂರ್ತಿ ಮಾಡ್ತಿದ್ದ ಅವ. ಯಾವಾಗಲೂ ಒಂದು ಭಾಳ ಅಂದ್ರೆ ಭಾಳ ಕಿಮ್ಮತ್ತು ಹೋಗ್ತಿದ್ದವನು. ದಾನ ಧರ್ಮ ಪರೋಪಕಾರ ಅಂದ್ರೆ ಅವನಿಗೆ ಏನೂ ಗೊತ್ತಿರಲಿಲ್ಲ. ಏನೋ ಒಂದ್ಸಲ ಒಂದು ದಿವಸ ಮಹಾತ್ಮರದು ಒಂದು ದಿವಸ ಸೇವಾ ಮಾಡ್ತಾನೆ. ಸೇವಾ ಮಾಡಿದ ಬಳಿಕ ಅವ್ರು ಒಂದು ಉಪಾಯ ಹೇಳ್ತಾರೆ ಅವನಿಗೆ, ನಿನ್ನ ಭವಿಷ್ಯ ಹೇಳ್ತೀನಿ ನಾನು ಅಂತ. ನೀನು ಇವತ್ತು ಸೇವಾ ಮಾಡಿದಕ್ಕೋಸ್ಕರವಾಗಿ ನಿನ್ನ ಭವಿಷ್ಯ ಹೇಳ್ತೀನಿ. ಏನು ಅಂದ್ರೆ ಇವತ್ತು ಯಾವಾರ? ಬುಧವಾರ ಗುರುವಾರ? ಗುರುವಾರ. ಇವತ್ತಿನಿಂದ 7 ದಿವಸಿಗೆ ನಿನ್ನ ಪ್ರಾಣ ಹೋಗ್ತೈತಿ, ನಿನ್ನ ಸಾವು ಬಂದೈತಿ. ಅವ್ರು ಹೆಂಗಿದ್ರಂದ್ರೆ ವಾಕ್ ಸಿದ್ಧಿ ಪುರುಷರಿದ್ರು, ಸಿದ್ಧಿ ಪುರುಷರನ್ನೂ ಇದ್ರು. ಅವರಿಗೆ ಹಿಂದಿಂದು ಮುಂದಿಂದು ಎಲ್ಲ ಕಾಲಜ್ಞಾನದ ಜ್ಞಾನ ಇತ್ತು. 7ನೇ ದಿವಸಕ್ಕೆ ನಿನ್ನ ಪ್ರಾಣ ಹೋಗ್ತೈತಿ, ಏನು ಮಾಡೋದು ಎಲ್ಲ ಹೀಗೆ ಮಾಡಿಬಿಡು. ಇಷ್ಟಂದ ಬಳಕ ಅವ ಏನು ಮಾಡ್ದ, 7 ದಿವಸ ಅಂದ್ರೆ ಪ್ರತಿನಿತ್ಯ ಒಂದೊಂದು ಮೂರ್ತಿಗಳನ್ನ ಮಾಡ್ದ. 7 ದಿವಸಿಗೆ 7 ಮೂರ್ತಿಗಳನ್ನ ಮಾಡ್ದ. ಯಾರೂ ಮೂರ್ತಿಗಳನ್ನ ಮಾಡ್ದಪ್ಪ ಅವ ಕೇಳಿದ್ರೆ ತನ್ನೂನೇ ಮೂರ್ತಿಗಳನ್ನ ಮಾಡ್ದ. ಯಾರು ಮೂರ್ತಿ ಮಾಡ್ದವ? ತನ್ನ ಮೂರ್ತಿಗಳನ್ನೇ ಮಾಡ್ದ. ಹ್ಯಾಂಗ ಮಾಡ್ದವ ಅವು ಅಂದ್ರೆ ಅಂತ ಕೇಳಿದ್ರೆ ಅವ ಮಾಡವನೇ ಸುಳ್ಳು ಅವತ್ರ ಮುಂದೆ. ಯಾರ ಎಲ್ಲ ಮೂರ್ತಿಗಳು 7 ಅದು, ಅವ ಒಬ್ಬ 8. 8ಕ್ಕೂ ಸಾಲಕ್ಕೆ ನಿಲ್ಲಿಸಿದ್ರೆ ಇದ್ರಾಗ ಯಾವ ಓರಿಜಿನಲ್ ಮನುಷ್ಯ ಅಂತ ಕಂಡು ಹಿಡಿಯಕ್ಕೆ ಯಾವನೇನು ಸಾಧ್ಯನೇ ಇಲ್ಲ. ಇದ್ರಾಗ ಯಾವ್ದು ಓರಿಜಿನಲ್ ಐತಿ ಯಾವ್ದು ಡೂಪ್ಲಿಕೇಟ್ ಐತೈತಿ. ಹಂಗೆ ಮೂರ್ತಿಗಳನ್ನ ಮಾಡ್ದ. ಭಾಳ ಕಷ್ಟಪಟ್ಟು ಮೂರ್ತಿಗಳನ್ನ ರಾತ್ರಿ ಹಗಲು ನಿಂತು ಮಾಡ್ದ. ಯಾಕವ ಆ ಮೂರ್ತಿಗಳನ್ನ ಮಾಡ್ದಪ್ಪ ಅಂದ್ರೆ ನನಗೆ 7 ದಿವಸ ಆದ ನಂತರ ಯಮದೂತರ ಕರ್ಕೊಂಡು ಹೋಗಾಕ್ ಬರ್ತಾರೆ. ಅವರಿಗೆ ಭ್ರಮ ಹುಟ್ಟಿಸ್ಬೇಕು, ಇದ್ರಾಗ ಯಾವ ಮನುಷ್ಯ ಅಂತ ಹೇಳಿ. ಭ್ರಮ ಹುಟ್ಟಿಸಿ ಏನು ಮಾಡಬೇಕು, ಅವ್ರು ವಾಪಸ್ ಹೋಗ್ಬೇಕು, ನಾ ಏನೋ ಭಾಳ ದಿವಸ ಬದುಕಬೇಕು ಅನ್ನೋ ಪ್ಲ್ಯಾನದಿಂದ 7 ಮೂರ್ತಿಗಳನ್ನ ರಚನೆ ಮಾಡ್ದ. ಅದನ್ನ ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೆ ಸುದ್ದಿ ಕಂಡು ಹಿಡಿಯಕ್ಕೆ ಬರಬಾರ್ದು, ಆ ರೀತಿ ಮಾಡಿದ್ದವ. 7 ದಿವಸ 7 ಮೂರ್ತಿಗಳನ್ನ ಮಾಡ್ದ. ಆ ಮಹಾತ್ಮರು ಹೇಳಿದ ಪ್ರಕಾರವಾಗಿ ಆ 7 ಮೂರ್ತಿ ಜೊತೆ ಇವನು ನಿಂತ್ಕೊಂಡ. ಭಾಳ ಪ್ರಾಕ್ಟೀಸ್ ಮಾಡಿದ್ದ, ಒಟ್ಟ ಸ್ವಲ್ಪನೂ ಮಾಡ್ದಂಗ. ಯಾಕಂದ್ರೆ ಸಾಯ್ತೀನಿ ಅಂದ ಬಳಕ ಎಲ್ಲ ಸಾಯೋ ಸಮಯದೊಳಗೆ ಏನೆಲ್ಲ ಮಾಡಕ್ ಹಸ್ತೈತಿ ಅದು. ನಿಂತ 7ನೇ ದಿವಸ ಆತು. ಸಾಯಂಕಾಲ ಯಮದೂತರು ಬಂದು ನೋಡ್ತಾರ. ಯಾವನೇ ಕರ್ಕೊಂಡು ಹೋಗೋದಿದ್ರ ಕಲಾಕಾರ ಯಾರಂದ್ರ ಅವರು 8 ಮಂದಿ ಅದಾರ. ಅಲ್ಲ, ಬ್ರಹ್ಮದೇವ ಹುಟ್ಸ್ಯಾನ 8 ಮಂದಿಗೆ ಒಂದೇ ಊರಾಗ ಒಂದೇ ಮನ್ಯಾಗ ಹುಟ್ಸ್ಯಾನ. ಇದ್ರ ಯಾವ ರೀತಿ ಹೋಗೋದು ಅಂದ್ರೆ ಅವರು ಬ್ರಹ್ಮದೇವ ಹುಟ್ಸ್ಯಾನ ಕರೆ ಒಬ್ರಂಗ 8 ಮಂದಿ ಹುಟ್ಟಿಸ್ಲಿ ಬ್ಯಾಡನಂಗಿಲ್ಲ. ಆ ದೇಶದಾಗ ಒಬ್ಬ, ಈ ದೇಶದಾಗ ಒಬ್ಬ, ಆ ಊರಾಗ ಒಬ್ಬ, ಈ ಊರಾಗೊಬ್ಬ, ಹಿಂಗಾರೆ ಹುಟ್ಟಿಸ್ಬೇಕಾಗಿತ್ತು.
ಖರೆ ಒಂದೇ ಊರಾಗ ಒಂದೇ ಮನ್ಯಾಗ 8 ಮಂದಿನ ಹುಟ್ಟಿಸ್ಯಾನ ಅಂದ್ಬಳಕ ಇದ್ರಾಗ ಯಾರಿಗೆ ಕರ್ಕೊಂಡು ಹೋಗೋದು, ಯಾರಿಗೆ ಬಿಟ್ಟು ಹೋಗೋದು? ಯಾರಿಗೆ ಕರ್ಕೊಂಡು ಹೋಗ್ಬೇಕಾಗ್ಯದ ಅವ್ರಿಗೆ ಬಿಟ್ಟು, ಯಾರಿಗೆ ಕರ್ಕೊಂಡು ಹೋಗ್ಬಾರ್ದಾಗ್ಯದ ಅವ್ರಿಗೆ ಕರ್ಕೊಂಡು ಹೋದ್ರೆ ದೊಡ್ಡ ಅಪರಾಧ ಆಕೈತಿ. ಹ್ಯಾಂಗ ಮಾಡೋದು ಅಂತೇಳಿ ದೊಡ್ಡ ಚಿಂತೆ ಹತ್ತವ್ರಿಗೆ, ದೊಡ್ಡ ಚಿಂತೆ ಹತ್ತು. ಖಾಲಿಗೈಲಿ ಹೋಗಾಕೂ ಬರಂಗಿಲ್ಲ. ಹಂಗ ಮಾಡೋದು ಅಂದ್ರೆ ದೇವತೆಗಳಿಗೂ ಟಕ್ಕರ್ ಕೂಡ ಮನುಷ್ಯರದಾರ ಅಂತ ಭೂಲೋಕದಾಗ. ದೇವ್ರಿಗೂ ಮೋಸ ಮಾಡೋ ಮನುಷ್ಯರದಾರ, ಭಾಳ ಬೆರಕಿರ್ತಾರ. ಗೌಡ ಗುಡಿ ಮುಂದ ಬಿಡಿಸಿ ಎದ್ಕೋತ್ ಕೂತಿದ್ದ, ಪಕ್ಕ ನಾಸ್ತಿಕ ಅವ ಪಕ್ಕ ಹೆಂಗು ನಾಸ್ತಿಕ ಅವ. ಒಬ್ಬ ಹಾದ್ ಹೊಂಟಿದ್ದ, ಬಾಯ್ಲಿ ಅಂದವನಿಗೆ. ಗೌಡ ಕರ್ದಾನಂದ್ರೆ ಹೋಗಬೇಕಲ್ಲ, ಓಡಿ ಬಂದ, ಯಾಕ್ರಿ ಸೌಕಾರ ಆ ಕಲ್ ತೊಗೊಂಡ. ಯಾಕ್ರಿ? ತೋತಿಲ್ಲ. ತೊಗೊಂಡ್ ಪಟ್ಟ ಗಡ್ಬರ್ಸಿ ಕಲ್ ತೊಗೊಂಡ. ಸೌಕಾರ ಏನ್ ಮಾಡ್ರಿ ಅದನ್ನ? ಗೌಡ್ರ ಕಲ್ ಏನ್ ಮಾಡ್ರಿ? ಅಲ್ಲಿ ಗುಡ್ಯಾಗ ಮೂರ್ತಿ ಅದಲ್ಲ ಹನುಮಪ್ಪಂದು, ಇಲ್ಲಿ ನಿತ್ ಬೀಸ್ ಒಗಿವ್ನಿ ಹನುಮಪ್ಪನ. ಒಳ್ಳೆ ಸಂಕಟ ಬತ್ತ ನಾವು. ಉಭಯ ಪಾಶ ರಜುನೆ ಆತರ ಅದಕ್ಕೆ ಹಗ್ಗಕ್ಕೆ ಕುತ್ತಿಗೆ ಊರ್ಲ ಹಾಕ್ಯಾರ. ಒಬ್ಬ ಆ ಕಡೆ ಹಿಡ್ದಾನ, ಒಬ್ಬ ಈ ಕಡೆ ಹಿಡ್ದಾನ. ಅವ ಜಗ್ಗದ್ರುನು ಊರ್ಲ, ಇವ ಜಗ್ಗದ್ರುನು ಊರ್ಲ. ಗೌಡನ ಮಾತು ಕೇಳಿಲ್ಲ, ಫಜಿತಿ ಮಾಡ್ತಾನ. ಇನ್ನು ದೇವ್ರಿಗೆ ಕಲೋದ್ರೆ ದೇವ್ರ ಹ್ಯಾಂಗ್ ಬಿಡ್ತಾನ, ಅವನು ಫಜಿತಿ ಮಾಡವನೇ. ಇದು ಒಳ್ಳೆ ಬತ್ತಲ್ಲ ಪಂಚಾಯ್ತಿ, ಹ್ಯಾಂಗ ಮಾಡೋದು ಅಂತೇಳಿ ಗಾಬರಿಯಾಗಿ ನಿತ್ತ. ಒಗಿತೋ ನೋಡ್ ಮತ್ತೆ ಹಿಂದಾಡ್ ಹ್ಯಾಂಗ ಆಕೈತಿ ಅಂದ ಗೌಡ. ಇನ್ನು ಬಿಡಾಕ್ ಬರಂಗಿಲ್ಲ ತಿಳ್ಕೊಂಡು, ಯಪ್ಪ ದೇವ್ರ ಕ್ಷಮಿಸೋತ ಕಣ್ಣ ಮುಚ್ಚಿ ಬೀಸಿ ಒಳಗೆ ಗುಡ್ಯಾಗ ಒಗದ ಹೋಗೇನ್ ಮನೆಗೆ ಅಂದವನಿಗೆ. ಹೋದ ಮರ್ದೂಸ್ ಮುಂಜಾನೆ ಹಸಿಕನಾಗ ಎದ್ದು ಬಂದ. ಗೌಡ ಇರಂಗಿಲ್ಲ ಅಂತೇಳಿ ದೇವ್ರಿಗೆ ಕ್ಷಮ ಕೇಳ್ಬೇಕಲ್ಲ. ಮುಂಜಾನೆ ಎದ್ದು ಜಳಕ ಮಾಡಿ ಎಲ್ಲ ತುಪ್ಪ ಪಪ್ಪ ಬೆತ್ತಿ ಹೂವು ಎಲ್ಲ ತೊಗೊಂಡು ಬಂದಿಕ್ಷಿಂದ ಗುಡಿಗೆ ದೀಪ ಹಚ್ಚದ, ಹೂ ಏರ್ಸದ, ಉದ್ದಕ್ಕೆ ಸಾಷ್ಟಾಂಗ ಮಾಡ್ದ. ಯಪ್ಪ ಏನು ಮಾಡಿ ಆ ದುಷ್ಟ ಮನುಷ್ಯ ಅದನವ, ನೀ ಹ್ಯಾಂಗ ನಿನಗೆ ತಿಳುವಳಿಕೆ ಐತಿ, ನೀ ಅವನ ಮಾತು ಕೇಳಿ ಹೋಗದನಂತ ನೀ ತಿಳ್ಕೊತಿ. ಕರೆ ಅವ ತಿಳ್ಕೊಳ್ಳೋ ಮನುಷ್ಯ ಅಲ್ಲ, ನಾ ಅದಕ್ಕೆ ಕಲ್ಲು ಹೋಗಿದ್ದೀನಿ ಅಂತೇಳಿ ಕ್ಷಮ ಕೇಳಕ್ಕೆ ಬಂದೀನಿ ಅಂತಂದ. ನನಗೇನು ಬಡ್ದಿಲ್ ತೊಗೊಂಡವ ಹನುಮಪ್ಪ. ಹನುಮಪ್ಪ ಏನಂದ, ನನಗೇನು ಕಲ್ಲು ಬಡ್ದಿಲ್ ತೋ, ನೀ ಏನು ಅಷ್ಟು ವಿಚಾರ ಮಾಡ್ಕೊಕ್ ಹೋಗ್ಬೇಡ, ಹಳೆ ಮಾಡ್ಕೊಳಕ್ ಹೋಗ್ಬೇಡ ನಾವು. ಯಾಕೆಪ್ಪ ಅನ್ನವ. ಅವನಿಗೆ ಅಂಜಿ ನಾನು ಮೂಲ ಕೂತಿದ್ದು ಮೊದಲು. ಅವ ಯಾವಾಗ ಗುಡಿ ಮುಂದೆ ಬಂದು ಕೂತಿದ್ದಲ್ಲ, ಅವಾಗೆ ಅಂಜಿ ನಾನು ಗುಡಿಯಾಗ ಮೂಲ್ಯಾಗ ಕೂತಿದ್ದ. ಅಲ್ಲಿ ಮೂರ್ತಿ ಒಳಗೆ ಇರಲಿಲ್ಲಪ್ಪ. ಹಿಂಗೆ ಏನ್ರ ಕಿತಾಪತಿ ಮಾಡ್ತಂತ ನನ್ನ ಮೊದಲಾಗ ಗೊತ್ತಿತ್ತು. ನಾ ಕಿತಾಪತಿ ಮಾಡ್ತಾನಂತ ಮೊದಲಾಗ ಗೊತ್ತಾಗೆ ಮೂಲ್ಯಾಗ ಕೂತಿದ್ದ. ನೀ ಕಿತಾಪತಿ ಮಾಡ್ತಾನೆ ತಿಳ್ಕೊಂಡದಕ್ಕೂ ಅವ ಖಾಲಿ ಹೋಗೋದಕ್ಕೂ ಬರೋಬ್ಬರನೇ ಆತು ಅಂದ. ದೇವರಿಗೂ ಅನ್ಸೋರದಾರ ಮನುಷ್ಯರು. ಚಿತ್ರಗುಪ್ತ ಇಬ್ರು ಅಂದ್ರವರು ಇದ್ರ ಯಾರಿಗೆ ಕರ್ಕೊಂಡು ಹೋಗ್ಬೇಕು, ಯಾರಿಗೆ ಬಿಡ್ಬೇಕು? ಕರ್ಕೊಂಡು ಹೋಗ್ಬೇಕಾದವನಿಗೆ ಬಿಟ್ಟು ಕರ್ಕೊಂಡು ಹೋಗ್ಲಾರ್ದವನಿಗೆ ಕರ್ಕೊಂಡು ಹೋದಿವಂದ್ರ ನಮಗೆ ಉಗುಳ್ತಾನ ಯಾರು? ಯಮಧರ್ಮರಾಜ. ಹೆಂಗೆ ಮಾಡಬೇಕು ಅಂತೇಳಿ ದೊಡ್ಡ ಚಿಂತೆ ಆತವ್ರಿಗೆ. ಇಬ್ಬರು ಕೂಡ ಹೋಗಿ ಅಲ್ಲಿ ದೂರ ಮಾತಾಡಕತ್ರು. ಮಾತಾಡಿಕ್ಸಿನ ಬಂದ್ರು ಮೂರ್ತಿ ಅಂತಕ್ಕೆ. ಬಂದರು ಮತ್ತೊಮ್ಮೆ ಅರಿದೇ ಇರೋರ ಥರ ಎಲ್ಲ ಮೂರ್ತಿಯನ್ನು ನೋಡಿದ್ರು, ತಿರುಗಾಡಿದ್ರು, ಸುತ್ತ ಹಾಕಿದ್ರು. ಏನು ಮೂರ್ತಿ ಮಾಡ್ಯಾನಪ್ಪ, ಅದ್ಭುತ ಅಂದ್ರೆ ಅದ್ಭುತ ಮೂರ್ತಿ ಮಾಡ್ಯಾನ. ಆದ್ರೆ ಇದ್ರಾಗ ಒಂದ ಕೊರತೆ ಐತಿ. ಖರೆ ಆ ಮೂರ್ತಿ ಮಾಡವ ಇಲ್ಲಿದ್ದಪ್ಪ ಅಂದ್ರೆ ಆ ಕೊರತೆ ಏನಂಬುದು ಹೇಳ್ಬೋದಾಗಿತ್ತು. ಖರೆ ಮೂರ್ತಿ ಮಾಡವನೇ ಇಲ್ಲಿಲ್ಲ, ಎಂಥ ಅದ್ಭುತ ಮೂರ್ತಿ ಮಾಡ್ಯಾನ. ಖರೆ ಒಂದು ಮಾತ್ರ ಕೊರತೆ ಐತಿ ನೋಡಿದ್ರಾಗ. ನನ್ನ ಮೂರ್ತಿ ನಾ ಮೂರ್ತಿ ಮಾಡೋದಕ್ಕೆ ಇನ್ನೂ ತನಕ ಬೋಲೋಕದಾಗ ಯಾವನು ಹೆಸರಿಟ್ಟಿಲ್ಲ. ಈ ಮಗ ನನ್ನ ಮೂರ್ತಿಗೆ ಹೆಸರಿಡಾಕತ್ತಾನ. ನಾನೇ ಮಾಡೀನಿ, ಏನು ಕೊರತೆ ಇದೆ ಹೇಳಂದ. ಬಾರೋ ಮಗನ, ನಿನಗ ಕಾಯಗೈತಿ ನಮ್ಮ ನಿನಗ ಕಾಯ್ಕೋತ ಕೂತೀನಿ. ಎದರಿಂದ ಸಿಕ್ಕವ ನಾನು. ನನಗೆ ಇನ್ನೂ ತನಕ ಯಾವನು ಬೋಲೋಕದಾಗನೇ ಹೆಸರಿಟ್ಟಿಲ್ಲ. ನೀವ ಹೆಂಗೆ ಹೆಸರಿಟ್ಟ ಅಂತೇಳಿ ಬರೇ ನಾನು ಅನ್ನೋದ್ರಿಂದ ಬಂದು ಸಿಗ್ಬಿದ್ದನು. ದೇವ್ರಿಗೂ ಭ್ರಾಂತ ಆಗಿತ್ತು. ಹೊಳ್ಳಿ ಹೋಗಾಕ ತಯಾರಾಗಿದ್ರು ಅವರು. ಹೊಳ್ಳಿ ಹೋಗಾಕ ಸಿದ್ಧತೆ ಮಾಡ್ಕೊಂಡಿದ್ರು. ಒಂದ ಉಪಾಯ ಹುಡಿದ್ರು ಅವ್ರು. ಮೊದಲೇ ದೇವರ ಮನುಷ್ಯನೇ ಅಲ್ಲ. ಅವ್ರ ಉಪಾಯ ಹೂಡಿದ್ದಕ್ಕೆ ಸಿಗಿಬಿದ್ದ. ಈ ಅಹಂಕಾರ ಅನ್ನೋದು ಮತ್ತು ಮನಸ್ಸು ಅನ್ನೋದು ಇವೆರಡೂ ಎದ್ರೊಳಗೆ ಅಂತರ್ಭೂತ ಮಾಡ್ಯಾರಪ್ಪ ಅಂದ್ರೆ, ಅಹಂಕಾರ ಮತ್ತು ಚಿತ್ತ ಅನ್ನೋದು ಮನಸ್ಸು ಮತ್ತು ಬುದ್ಧಿ ಒಳಗೆ ಅಂತರ್ಭೂತ ಮಾಡ್ಯಾರ ಅಂತ ತಿಳ್ಕೊಬೇಕು. ಐಸಾ ಅಪಂಚೀಕೃತ ಪಂಚ ಮಹಾಭೂತಾನಿಕೆ ಕಾರ್ಯ 17 ತತ್ವ ಜಾನ್ನೆ. ಈಗ ಅಪಂಚೀಕೃತ ಪಂಚ ಮಹಾಭೂತಗಳ 17 ತತ್ವಗಳನ್ನ ತಿಳ್ಕೋಬೇಕು ಅಂತ ಹೇಳಿದ್ರು. ಪ್ರಶ್ನೆ ಸಂಖ್ಯೆ 67. 17 तत्व के समझने का क्या फल है? ಪ್ರಯೋಜನವೇನ
ಮಂದೋಪಿನ ಪ್ರವೃತ್ತತೆ. ಒಬ್ಬ ಹುಚ್ಚ ಬರೀ ಅದು ಒಂದ ಓಣೆ ತಿರುಗಾಡ್ತಾನೆ, ಬ್ಯಾರಿ ಎಲ್ಲೇ ಹೋಗಂಗಿಲ್ಲ ಅಂದ್ರೆ ಅಲ್ಲಿ ಅವನಿಗೆ ಅನ್ನ, ಅವನಿಗೆ ನೀರ ಎಲ್ಲ ಸಿಗ್ತೈತಿ, ಅಲ್ಲಿ ಹುಡುಗರು ಕಾಟ ಅದೇನೂ ಇಲ್ಲ, ಅದನ್ನ ತಿಳ್ಕೊಂಡೇ ಆ ಓಣ್ಯಾಗ ಅದನ್ನ. ಒಂದು ಹುಚ್ಚ ಮೊದಲು ಮಾಡಿ ಆ ಓಣ್ಯಾಗ ತಿರುಗಾಡ್ತಾನಂದ್ರೆ ಅಲ್ಲಿ ಏನೋ ಲಾಭ ಇಲ್ಲದೆ ತಿರುಗಾಡಂಗಿಲ್ಲ. ಪ್ರಯೋಜನ ಉದ್ದೇಶಂ ಮಂದೋಪಿನ ಪ್ರವೃತ್ತತೆ. ಹಂಗ ಇವು 17 ತತ್ವಗಳು ತಿಳ್ಕೋ 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 ಅಂತ ಹೇಳಿದ್ರಿ, ತಿಳ್ಕೊಳ್ಳೋದ್ರಿಂದ ಏನ್ ಲಾಭ ಐತಿ ಅಂತ ಶಿಷ್ಯನ ಪ್ರಶ್ನೆ. उत्तर, ये 17 तत्व मैं नहीं और मेरे नहीं, ये अपंचीकृत पंच महाभूतन के है. ये 17 तत्व के समझने का फल है. ಇವು ನಾನು ಅಲ್ಲ ನನ್ನೂ ಅಲ್ಲ ಅಂತ ತಿಳ್ಕೊಳ್ಳೋದೇ ಫಲಪ್ಪ. ಇವು ನಾನು ನನ್ನು ಅಂತ ಅನ್ನೋದ್ರಿಂದನೇ ನಿನಗೆ ಭವಬಂಧ ಬಂದೈತಿ. ನಿನಗೆ ಬಂದ ಬರಾಕ ಕಾರಣ ಏನು? ಅಹಂಕಾರಿಸಿ ಆದಿಲೇಕೆ ಅನಾತ್ಮಾಕಾರ ವಸ್ತುಕ್ಕೂ ಬಂದ ಕೈ, ಅನಾತ್ಮ ವಸ್ತುಕ್ಕೂ ಬಂದ ಕೈ. ನಾನು ನಾನು ಅನ್ನೋದು ಮೊದಲು ಮಾಡಿಕೊಂಡು, ಅದುವೇ ಮೊದಲು ಮಾಡಿಕೊಂಡು ಈ ಎಲ್ಲ ಪ್ರಪಂಚವೇ ನಿನಗೆ ಬಂದಕ್ಕೆ ಕಾರಣ ಆಗೈತಿ. ಹೀಗಾಗಿ ಇವ್ಯಾವು ನಾನೂ ಅಲ್ಲ ನನ್ನೂ ಅಲ್ಲ ಅನ್ನೋದ್ರ ನಿನಗೆ ತಿಳಿಸಿ ಈ ಭವಬಂಧನದಿಂದ ಬಿಡಿಸೋದೇ ಫಲ ಆಗ್ಯದಪ್ಪ ಅಂತೇಳಿ ಪಂಡಿತ್ ಪೀತಾಂಬರಿಜಿಯವರ ಅಭಿಪ್ರಾಯ. ಪ್ರಶ್ನೆ ಸಂಖ್ಯೆ 68. 17 तत्व मैं नहीं और मेरे नहीं, ये किस कारण से जाना. ಇವು ನಾನೂ ಅಲ್ಲ ನನ್ನೂ ಅಲ್ಲ ಅಂತ ನೀವು ಹೇಳಾಕತ್ತೀರಿ, ಮತ್ತು ನಾನೂ ಅಲ್ಲ ನನ್ನೂ ಅಲ್ಲ ಅಂತ ನನ್ನ ಜೊತೆ ಯಾಕೆ ಅದಾವ ಇವು? ಇವು ನಾನೂ ಅಲ್ಲ ನನ್ನೂ ಅಲ್ಲ. ನನ್ನ ಕಿಶೆದಾಗ ರೊಕ್ಕ ಅದಾವ ಅಂದ್ರೆ ಅವು ನನ್ನೂನೇ. ನನ್ನ ಕಿಶೆದಾಗ ಮೊಬೈಲ್ ಐತೆ ಅನ್ಬೇಕಾದ್ರೆ ನಂದು, ನನ್ನ ಕೈಯಾಗ ಗಾಡಿ ಅದ ಅನ್ಬೇಕು, ಆ ಗಾಡಿ ನಂದು. ಆಕೆ ಹೆಣ್ಮಗಳು ನನ್ನ ಜೊತೆ ಅದ ಅನ್ಬೇಕು, ಆಕೆ ನಾನು ಹೇಳ್ತೀನಿ. ಹುಡುಗರು ನನ್ನ ಮನ್ಯಾಗ ಅದ ಅನ್ಬೇಕು, ಅವು ನನ್ನ ಮಕ್ಕಳು. ಮತ್ತು ನಾನು ಅಂತಕ್ಕೆ ಇರು, ನೀವು ನಮ್ಮೂ ಅಲ್ಲ ಅಂತಂದ್ರೆ ಮತ್ತೆ ಬೇರೆ ಯಾರು ಹಾಕೋರಿ? ಅದು ಶಿಷ್ಯನ ಪ್ರಶ್ನೆ. ಗೊತ್ತಾಗ್ತಲ್ಲ? ನಮ್ಮ ಅಂತಕ್ಕೆ ಬರುವ ವಸ್ತು ಇರು ವಸ್ತು ನಮ್ಮೂ ಅಲ್ಲ ಅಂದ ಬಳಕ ಬೇರೆದವ್ರು ಹಂಗೆ ಹಾಕವ ಅಂತೇಳಿ ಅವನ ಪ್ರಶ್ನೆ. उत्तर, इन 17 तत्वों का जानने वाला, ये किस कारण से जाना है? इस 17 तत्वों का जानने वाला हूँ, जो जिसको जाने सो तिस्ते न्यारा हुए है. ನೋಡಪ್ಪ, ನೀನು ಹಂತಕ್ಕೆ ಇದ್ದವರಲ್ಲ ನಿನ್ನೂನೇ, ನಿನ್ನ ಕಿಶದಾಗ ಇದ್ದದೆಲ್ಲ ನಿಂದ ಅಂತ ನೀನು ಅನ್ನಾಗೈತಿಲ್ಲ. ಅನ್ನಕತ್ತಿದ್ದಿ ಖರೆ, ಒಂದು ಶಾಸ್ತ್ರದೊಳಗೆ ನೇಮ ಐತಪ್ಪ. ಏನು ಆ ನೇಮ ಅಂತ ಕೇಳರ, ಯಾರು ಯಾವುದು ತಿಳಿಯುತ್ತಾರೆ ಅವರು ಅದಕ್ಕಿಂತಲೂ ಬೇರೆನೇ ಇರುತ್ತಾರೆ ಅನ್ನೋದೊಂದು ನೇಮ ಐತಿ. ಈ ನೇಮ ನೀ ವಿಚಾರ ಮಾಡಿ ನೋಡು. ನನ್ನ ಕಣ್ಣ ಕಾಣಲಾಗ್ಯವ ಅಂತಾನ, ಭಾಳ ಮಜಾ ಐತಿಲಿ. ಒಮ್ಮಂತಾನ ನನ್ನ ಕಣ್ಣು ಕಾಣಲಾಗ್ಯಾವ, ನನ್ನ ಕಿವಿ ಕೇಳಲಾಗ್ಯಾವ, ನನ್ನ ನಾಲಿಗೆಗೆ ಉಪಕಾರ ಹುಳಿ ಹತ್ತಲಾಗೈತಿ, ನನ್ನ ಮೂಗಿಗೆ ನಗಡಿ ಬಂದೈತಿ, ವಾಸ ಬರಲಾಗೈತಿ ಅಂತಾನಿಲ್ಲೋ. ನನ್ನ ಮೂಗ, ನನ್ನ ಕಣ್ಣ, ನನ್ನ ಬಾಯಿ, ನನ್ನ ಕಿವಿ ಅಂತಾನ. ಒಮ್ಮ ನನ್ನೂ ಅತ್ತಾನ, ಒಮ್ಮ ನಾ ಅತ್ತಾನ. ಹಂಗ ನಾ ನೋಡಿನ್ರಿ, ನನ್ನ ಕಣ್ಣು ನೋಡಿದತ್ತಾನ. ಒಮ್ಮೆ ಏನತ್ತಾನ, ನನ್ನ ಕಣ್ಣಿಗೆ ಏನೋ ಆಗ್ಯದ್ರಿ ಅತ್ತಾನ. ಏನತ್ತಾನ? ನನ್ನ ಕಣ್ಣಿಗೆ ಏನೋ ಆಗ್ಯದ ತ್ವಮ್ಮ ಅಂತಾನ. ನನ್ನ ಕಿವಿಗೆ ಏನೋ ಆಗ್ಯದ ತ್ವಮ್ಮ ಅತ್ತಾನ. ನಾ ಕೇಳಿಸ್ಕೊಂಡೀನಿ, ನನ್ನ ಕಿವಿಯಾರೆ ನಾನೇ ಕೇಳಿಸ್ಕೊಂಡೀನಿ. ನೀ ಯಾಕೆ ಸುಳ್ಳು ಮಾತಾಡ್ತಿರ್ತಾನ? ಒಮ್ಮ ಕಿವಿನೇ ನಾ ಅತ್ತಾನ, ಒಮ್ಮೆ ಕಿವಿ ನನ್ನೂ ಅಂತಾನ. ಗುರ್ತಾಗತ್ತಲ್ಲ ನಾ ಹೇಳೋದು? ಒಮ್ಮೆ ಇಂದ್ರಿಯಗಳು ನನ್ನೂ ಅಂತಾನ, ಅವು ಇಂದ್ರಿಯಗಳೇ ನಾ ಒಮ್ಮತ್ತಾನ. ನಾ ನೋಡೀನಿ, ನಾ ಕೇಳೀನಿ, ನಾ ತಿಂದೀನಿ, ನನ್ನ ಕಣ್ಣು ನೋಡ್ಯದ, ನನ್ನ ಕಿವಿ ನೋಡ್ಯದ, ಹಿಂಗತ್ತಾನ ಇಲ್ಲ. ಒಮ್ಮೆ ಹಂಗತ್ತಾನ, ಒಮ್ಮೆ ಹಿಂಗಂತಾನ. ಗೊತ್ತಾಗಲಿಲ್ಲ? ನನ್ನ ಕಣ್ಣಿಗೆ ಏನೋ ಆಗಿದ್ರೆ ಸರಿ, ಯಾಕೋ ಮಂಜು ಕಾಣಾಗತ್ತ ಹೇಳ್ತೀವಿ. ಒಮ್ಮೆ ನಾನು ಕಣ್ಣಾರೆ ನೋಡಿನಿ ಅಂತ ಹೇಳ್ತೀವಿ, ಒಮ್ಮೆ ನಾ ಹತ್ತೀವಿ, ಒಮ್ಮೆ ನಂದು ಹತ್ತೀವಿ. ಇದೇನು ಹೇಳಿದ್ರು ಅವ್ರ ನಿಯಮ, ಇವು ನಿನ್ನ ಹಂತಕ್ಕೆ ಅದಾವ ಅಂದ ಬಳಕ ಯಾವ ನಿನ್ನೂ ಅಲ್ಲಪ್ಪ. ನಿನ್ನ ಜೊತೆ ಇದ್ದವರೆಲ್ಲ ನಿನ್ನವ್ರು ಆಗಕ್ಕೆ ಸಾಧ್ಯ ಇಲ್ಲ. ನಿನ್ನ ಜೊತೆ ಇದ್ದವರೆಲ್ಲ ದುಶ್ಮನ್ ಕಾ ಹೇ, ಬಗಲ್ ಮೇ ಹೇ, ಅವ್ ನಿನ್ನ ಜೋಡಿನಿ ಅದನ್ನ ಕರೆ, ಅವ ನಿನ್ನ ಜೋಡಿ ಅಲ್ಲ, ಅವ ನಿನ್ನ ವೈರಿ ಅದನ. ಏನದನವ? ನೀನು ವೈರಿ ಅದನ. ಕೌರವರಿಗೆ ಶಕುನಿ ಮಾವನು ಇದ್ದ, ಜೊತೆನೆಲ್ಲೂ ಇದ್ದ, ಆದ್ರೆ ಅವ್ರವ ಇದ್ದವ. ಅವ್ರವ ಇದ್ದ ಖರೆ, ಅವ್ರ ವೈರಿ ಇದ್ದ. ಅವ್ರ ವೈರಿ ಇದ್ದಲ್ಲ, ಅವ್ರ ಜೊತೆನೇ ಎದ್ಕೊಂಡು ಇಡೀ ಕುರುವಂಶವನ್ನೇ ನಾಶ ಮಾಡ್ದ. ನಿನ್ನ ಜೊತೆ ಇದ್ದವರೆಲ್ಲ ನಿನ್ನವ್ರಲ್ಲ, ನೀನಂತಕ್ಕೆ ಇದ್ದುದೆಲ್ಲ ನಿನ್ನೂ ಅಲ್ಲ. ಗೊತ್ತಾಗ್ತದ? ಗಾಡಿ ಮೇಲೆ ಹತ್ತಿ ತಿರುಗಾಡಕತ್ತಂದ್ರೆ ಗಾಡಿ ನಿಂದ ತಿರ್ಬೇಕಂತ ಏನಿಲ್ಲ, ಬೇರೆದವ್ರದ್ದು ತೊಂದು ಹೋಗ್ಬೋದು. ಅವು ನಿನ್ನ ಅಂತ್ಯಕ್ಕೆ ಅದಾವ ಅಂದ ಬಳಕ ಅವು ನಿನ್ನೂ ತಿಳ್ಕೊಳಕ್ ಹೋಗ್ಬೇಡ. ನೀವೊಂದು ಯಾವ್ದಾರ ಒಂದು ಮನೆ ಆಗಿದೆ ಅಂದ್ರೆ ಆ ಮನೆ ಸ್ವಂತ ನಿಂದ ಅಂತ ತಿಳ್ಕೊಬಾರ್ದು. ಬಾಡಿಗೆನೂ ಇರ್ತಾವ. ಹಂಗೆ ನಾವಿವೆಲ್ಲ ಬಾಡಿಗೆ ತಂದಿದ್ದೀವಿ, ಸ್ವಂತದ್ದು ಏನು ಇಲ್ಲಿ.
इस कारण से सत्रह तो मೈ नहीं और मेರೆ नहीं ये ಜಾನ. ಇವು ನನ್ನೂ ಅಲ್ಲ ನಾನೂ ಅಲ್ಲ ನನ್ನೂ ಅಲ್ಲ ಅನ್ನೋದು ಹ್ಯಾಂಗೆ ತಿಳ್ಕೊಬೇಕ್ರಿ ಅಂತ ಕೇಳಿದ್ರೆ, ಯಾರು ಯಾವದನ್ನು ತಿಳಿಯುತ್ತಾರೆಯೋ ಅವ್ರು ಅದಕ್ಕಿಂತಲೂ ಬ್ಯಾರೇನೇ ಇರ್ತಾರ ಅನ್ನುವ ನೇಮದ ಅನುಸಾರವಾಗಿ ಈ 17 ತತ್ವಗಳು ನಾನೂ ಅಲ್ಲ ಮತ್ತು ಇವು ನನ್ನೂ ಅಲ್ಲ ಅಂತ ತಿಳ್ಕೊಳ್ಳೋದೇ ಪ್ರಯೋಜನವಾಗಿರುತ್ತದೆ ಅಂತ ಹೇಳಿದ್ರು ಅವರು. ಈ ವಿಷಯ ದೃಷ್ಟಾಂತ ಕ್ಯಾ ಸಮಜನ, ಇದರ ಒಂದು ದೃಷ್ಟಾಂತ ಕೊಟ್ಟು ಹೇಳ್ರಲ್ಲ ಅಂತ ಹೇಳ್ದವ. ಒಂದು ದೃಷ್ಟಾಂತ ಅಂದ್ರೆ ಬಿದ್ದು ನಗುವಂಥದ್ದು ಕೊಡಂಗಿಲ್ಲ ಅವರು, ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ದೃಷ್ಟಾಂತ ಕೊಡ್ತಿರ್ತಾರೆ ಅವರು. ಓದ್ತಾರೆ ದೃಷ್ಟಾಂತ ಉಭಯ ಪಕ್ಷ ಸಮ್ಮತು ದೃಷ್ಟಾಂತ. ಜೈಸೆ ನೃತ್ಯ ಶಾಲಾ ವಿಶೇಷಿತ ಒಂದು ಏನೈತಿ ಅಂದ್ರೆ, ಅವಾಗೆಲ್ಲ ಹಿಂದಕ್ಕೆಲ್ಲ ನಾಟಕ ಮಾಡ್ತಿರು, ಬಯಲಾಟ ನಾಟಕ ಇರ್ತಿದ್ವು. ಅವೆಲ್ಲ ಹೋಗ್ಬಿಟ್ಟೈತಿ ಈಗೆಲ್ಲ. ಕಲೆಗಳು ಎಲ್ಲ ಮುಚ್ಕೋತ ಹೊಂಟಿದಾವೆ. ಯಾವಾಗ ಮೊಬೈಲ್ಗಳು ಬಂದು ಕಲೆಗಳು ಎಲ್ಲ ಹೊಂಟ ಒಂದೊಂದಾಗಿ ಸರ್ಕಸ್ ಹೋದು, ಡಂಬರಾಟ ಹೋದು, ಹೌದಲ್ಲ, ಅದು ಸಿನಿಮಾ ತೋರಿಸ್ತಿರಲ್ಲ, ಡಬ್ಬಿ ಬಾರಿಸ್ಬೇಡ ಟಕ 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 ಅದೆಲ್ಲ ಐತಿ ಈಗ. ಅವದಾವ ಯಾವ ಏನೂ ಇಲ್ಲ. ಏನು ಮುಂದಿನ ಪೀಳಿಗೆಗಳಿಗೆ ಪುಸ್ತಕನ ಹೇಳೋದು ಹಿಂಗಿದ್ದು ಮೊದಲ ಅಂತೇಳಿ ನಮ್ಮ ಗುರುಗಳು ಹೇಳ್ತಿದ್ರು. ಯಾವುದೇ ಒಂದು ಕಲೆಯನ್ನು ಪ್ರದರ್ಶನ ಯಾರಾದರೂ ಮಾಡ್ತಿದ್ರು ಅಂದ್ರೆ, ನಿನಗದು ನೋಡಕ್ಕೆ ಇಷ್ಟ ಇಲ್ಲ ಅಂದರು, ನಿನಗೆ ನೋಡೋಕದು ಇಷ್ಟ ಇಲ್ಲ ಅಂದ್ರೂ ನಿನ್ನ ಕೈಲಿ ಆದಷ್ಟು ಸಹಾಯ ಮಾಡಿ ಅಲ್ಲಿ ಇಟ್ಟು ಹೋಗ್ಬಿಡು. ಯಾಕ ಅಂದ್ರೆ ಆ ಕಲೆ ಮುಚ್ಚಬಾರ್ದು, ಆ ಕಲೆ ಮುಚ್ಚಬಾರ್ದು. ಆ ಕಲೆ ಇರಬೇಕು ನಮ್ಮ ದೇಶದಿಂದ, ಆ ಕಲೆ ಹೋಗಬಾರ್ದು. ಎಂತಿಂಥ ಕಲೆಗಳು ಮುಚ್ಚಿ ಹೋಗಿದಾವ, ಅವು ಆ ಕಲೆಗಳು ಉಳ್ಕೋಬೇಕು, ನಮ್ಮ ಮುಂದಿನ ಪೀಳಿಗೆಗಳಿಗೆ ಗೊತ್ತಾಗಬೇಕು ನಮ್ಮ ದೇಶದಲ್ಲಿ ಎಂತಿಂಥ ಕಲೆಗಳಿದ್ವು ಅನ್ನೋದು ಹೇಳ್ತಿದ್ರು ಅವರು. ಹೀಗಾಗಿ ಇಲ್ಲಿ ಏನು ಉದಾಹರಣೆ ಕೊಡಾಕತ್ತಾರಪ್ಪ ಅಂತ ಕೇಳಿದ್ರೆ, ನೃತ್ಯ ಶಾಲೆ, ರಂಗಮಂಟಪ ಅಂತ ಕರೀತಾರೆ ಅದಕ್ಕೆ. ಈಗ ನಾಟಕ ಮಾಡೋ ಸ್ಥಳಗ ಏನಂತಾರೆ, ರಂಗಮಂಟಪ. ಒಂದು ನಾಟಕದ ಸಾಲಿತ್ತು. ನೃತ್ಯ ಶಾಲಾ ವಿಷಯ ಸ್ಥಿತ ದೀಪಕ. ಮತ್ತು ರಂಗಮಂಟಪ ಅನ್ಬೇಕಲ್ಲಿ ಲೈಟ್ಗಳು ಬೇಕಲ್ಲ, ಬೆಳಕು ಬೇಕು ಬೇಡ, ಬೆಳಕು ಇತ್ತು. ಅಲ್ಲಿ ಯಾರ್ಯಾರು ಕೂತ್ ನೋಡಾಕತ್ತಿರಂದ್ರೆ, ರಾಜ ಕೂತ್ ನೋಡಾಕತ್ತಿದ್ದ ನಾಟಕ. ಆಮೇಲೆ ಪ್ರಧಾನ ಮಂತ್ರಿನೂ ಕೂತ್ ನೋಡ, ರಾಜ ಬಂದನ ಅನ್ಬೇಕ, ಮಂತ್ರಿನೂ ಬರಬೇಕ, ಮಂತ್ರಿನೂ ಬಂದು ಕೂತಿದ್ದ. ಅನುಚರ ಅಂದ್ರೆ ಸೈನಿಕರು ಬಂದಿದ್ರು. ನಾಯಿಕ, ಅಲ್ಲಿ ನಾಟಕ ಮಾಡಂತಕ್ಕ ಹೆಣ್ಮಗಳು ಬಂದಿರು. ಈಗ ನಾಟಕ ಹೋಗಿ ಆರ್ಕೆಸ್ಟ್ರಾ ಚಾಲು ಆಗೈತಿ. ಅದ್ರದ್ದು ಫುಲ್ ಡಿಮಾಂಡ್ ಈಗ. ನಾಯಿಕ ಅಂದ್ರೆ ನೃತ್ಯ ಮಾಡುವಂಥ ಒಬ್ಬ ನಾಟ್ಯ ಕಲೆಗಾರತಿ. ಭಜಂತ್ರಿ, ಊದೋರು ಬಾರಿಸೋರು. ಅವ್ರ ಅನ್ಯ ಸಭಾಕೆ ಲೋಕ, ಅಲ್ಲಿ ರಾಜ ಇದ್ದ, ಮಂತ್ರಿ ಇದ್ದ, ಸೈನಿಕರಿದ್ರು, ಲೈಟ್ ಇತ್ತು, ಕುಣಿಯೋರಿದ್ರು, ಬಾರಿಸೋರಿದ್ರು, ಮತ್ತು ಊರಾಗಿನ ಮಂದಿನೂ ಇತ್ತು. ಎಲ್ಲಿ ನಾಟಕ ನೋಡಾಕ. ये बैठे हुए तब भी प्रकाश है और सर उठ जावे तब शून्य ग्रहों को भी प्रकाश है. ಆ ಲೈಟ್ ಏನು ಮಾಡ್ತದಪ್ಪ ಅಂದ್ರೆ, ಇವರೆಲ್ಲರೂ ಬಂದು ಕೂತು ನಾಟಕ ನೋಡಾಗನು ಬೆಳಕು ಕೊಡ್ತದ. ಇವರೆಲ್ಲ ನಾಟಕ ಮುಗಿದ ಬೆಳಕ ಎದ್ದು ಹೋದ್ರೂ ಅದು ಬೆಳಕು ಕೊಡ್ತೈತೆ. ಇವರೆಲ್ಲ ಎದ್ದು ಹೋಗ್ಯಾರ, ನಾಯಕ್ ಸುಮ್ಮನೆ ಉರಿಲಿ ಅಂತೈತೆ ಬೆಳಕ. ಅದಕ್ಕೆ ಏನು ಯಾರು ಇದ್ರು ಅಟ್ಟ, ಇಲ್ದೆ ಬಿಟ್ಟರು ಅಟ್ಟ. ಲೈಟಿಗೆ ಏನು ಯಾರ ಮ್ಯಾಗ ರಾಗೂ ಇಲ್ಲ, ಯಾರ ಮ್ಯಾಗ ದ್ವೇಷನೂ ಇಲ್ಲ. ಮುಗಿದ ಕತಿ ನೋಡಿ ಹ್ಯಾಂಗೆ ಕೊಟ್ರ ಕತಿ. ಸಿದ್ಧಾಂತ ತೈಸೆ ಸ್ಥೂಲ ದೇಹ ರೂಪ ನೃತ್ಯ ಶಾಲಾ ವಿಷಯ. ಇಲ್ಲಿ ರಂಗಮಂಟಪ ಯಾವುದು ಅಂದ್ರೆ, ಈ ಶರೀರವೇ ರಂಗಮಂಟಪ, ನಾಟಕ ಥಿಯೇಟ್ರ್. ಇದು ಎಲ್ಲ ನಾಟಕಗಳು ನಡೆಯೋದು ಇಲ್ಲೇ. ಈ ಶರೀರವೇ ನಾಟಕ ಥಿಯೇಟ್ರ್. ಸಾಕ್ಷಿ ರೂಪ ಜೋ ಮೈ ದೀಪಕ್ಕು. ಈ ನಾಟಕ ಥಿಯೇಟ್ರ್ ಒಳಗೆ ಆತ್ಮನೇ ಲೈಟ್. ಯಾರ ಇಲ್ಲಿ ಲೈಟ? ಆತ್ಮನೇ ಲೈಟ್. ಸೊ ಸಚ್ಚಿದಾನಂದ ಜೋ ಚಿದಾಭಾಸ ರೂಪ ರಾಜ. ಇಲ್ಲಿ ಜೀವನೇ ರಾಜ, ಅಂತಃಕರಣದಲ್ಲಿ ಬಿದ್ದಂಥ ಪ್ರತಿಬಿಂಬನೇ ರಾಜ, ಆತ್ಮನೇ ಲೈಟ್. ಮನರೂಪ ಪ್ರಧಾನ. ಇಲ್ಲಿ ಪ್ರಧಾನ ಮಂತ್ರಿ ಯಾರಂದ್ರೆ ಮನಸ್ಸೇ ಪ್ರಧಾನ ಮಂತ್ರಿ. ಅವ್ರ ಪಾಂಚ ಪ್ರಾಣ ರೂಪ ಅನುಚರ. 5 ಪ್ರಾಣಗಳೇ ಇಲ್ಲಿ ಸೈನಿಕರು. ನೋಡಿ ಎಷ್ಟು ಚಂದ ಜೋಡಿಸ್ಯಾರ. ಆತ್ಮನಿಗೆ ಬೆಳಕಂದ್ರು, ಚಿದಾಭಾಸನಿಗೆ ರಾಜ ಅಂದ್ರು, ಮನಸ್ಸಿಗೆ ಏನಂದ್ರು ಮಂತ್ರಿ ಅಂದ್ರು, ಮನಸ್ಸಿಗೆ ಮಂತ್ರಿ ಅಂದ್ರು ಪ್ರಧಾನ ಮಂತ್ರಿ. ಆಮೇಲೆ 5 ಪ್ರಾಣಗಳೇ ಸೈನಿಕರಂದ್ರು. ಬುದ್ಧಿ ರೂಪ ನಾಯಕ. ಕುಣಸಕ್ಕೆ ಇಲ್ಲೇ ನೋಡು, ಇಲ್ಲಿ ಬುದ್ಧಿನೇ ನಟಿ, ಕುಣಿಯುವಂಥ ನಟಿ ಬುದ್ಧಿನೇ ಇಲ್ಲಿ. ಅವ್ರ ದಶೇಂದ್ರಿಯ ರೂಪ ಭಜಂತ್ರಿ. 5 ಜ್ಞಾನೇಂದ್ರ, 5 ಕರ್ಮೇಂದ್ರಗಳಲ್ಲಿ ಊದೋರು ಬಾರಿಸೋರು. ಮತ್ತೆ ಎರಡು ಚಂದ ಜೋಡಿಸ್ಯಾರ ಅವನು. 5 ಜ್ಞಾನೇಂದ್ರ, 5 ಕರ್ಮೇಂದ್ರಗಳಲ್ಲಿ ಊದೋರು ಬಾರಿಸೋರು. ಶಬ್ದಾದಿ ಪಂಚ ವಿಷಯ ರೂಪ ಸಭಾಕೆ ಲೋಕ. ಹೌದಲ್ಲ, ಸಭಾಕೆ ಲೋಕ. ಶಬ್ದಾದಿ ಅಂದ್ರೆ ಪಂಚ ವಿಷಯಗಳಲ್ಲಿ
ಏನಿಲ್ಲಿ ನೋಡುವಂಥ ಸಭಿಕರು, ಊರಾಗಿನ ಮಂದಿ, ಇಲ್ಲೇ ನಾಟಕದ ಥಿಯೇಟರ್ ಕುಣಿಸಾಕತ್ತಾರ ಅವ್ರಿಗೆ ಶರೀರದಾಗೆ. ये जागृत स्वप्न समय विषय हुए तब इनको प्रकाशता हूँ, और सुसुप्ति समय विषय ये न हुए तब तिसके अभावों को भी मैं प्रकाशता हूँ. इस रीति से उक्त दृष्टांತ समझना. ಏನಂತಾರವರು, ಜಾಗೃತದೊಳಗ ಮತ್ತು ಸ್ವಪ್ನದೊಳಗ ಇವು ಬುದ್ಧಿ, ಮನಸ್ಸು, ಅಂತಃಕರಣ, ಇಂದ್ರಿಯಗಳು, ವಿಷಯಗಳು ಇವೆಲ್ಲ ಇದ್ದಾಗೂ ನಾ ತಿಳಿತೀನಿ. ಸುಸುಪ್ತಿ ಹೋಳ್ಬೇಕು ಇವು ಯಾವೂ ಇರಂಗಿಲ್ಲ. ಸುಸುಪ್ತಿಯಾಗ ಇವು ಯಾವೂ ಇರಂಗಿಲ್ಲ. ಯಾವ ಇರಂಗಿಲ್ಲ ಅಂದ್ರೂ ನಾಟಕ ಮುಗಿದ ಬಳಕ ಮಂದಿ ಹೋದ ಬಳಕ ಹಂಗೆ ಲೈಟ್ ಬೆಳಗ್ತದಲ್ಲ, ಹಂಗೆ ಸುಸುಪ್ತಿ ಒಳಗೆ ಇವ್ರು ಯಾರೂ ಇರಂಗಿಲ್ಲ. ಎಲ್ಲರೂ ಹೋಗಿರ್ತಾರೆ, ಎಲ್ಲರೂ ಹೋಗಿರ್ತಾರೆ. ಇವರೆಲ್ಲರೂ ಹೋದರೂ ಕೂಡ ನಾ ತಿಳಿತೀನಿ. ಇವ್ರು ಇದ್ರೂ ತಿಳಿತೀನಿ, ಇವ್ರು ಇಲ್ಲದೆ ಇದ್ರೂ ತಿಳಿತೀನಿ. ಅಕೃತತ್ವ ಸತಿ ದೃಷ್ಟ ಸಾಕ್ಷಿ. ಅಂತಃಕರಣ ವಿಷಯ ವರ್ತನೆ वाला चेतन मात्र को साक्षी कहिए. ಪ್ರಶ್ನೆ ಸಂಖ್ಯೆ 70. ಸೊ ಕೈಸೆ ಸಮझना, ದೃಷ್ಟಾಂತ ಕೊಟ್ಟು ಹೇಳಿದ್ರೆ ಹ್ಯಾಂಗೆ ತಿಳ್ಕೊಬೇಕ್ರಿ ಅಂತ. ಇವೆಲ್ಲ ಇಂದ್ರಿಯಗಳು ಇದ್ದಾಗೂ ತಿಳಿತೀನಿ, ಇಂದ್ರಿಯಗಳು ಇಲ್ದಾಗೂ ತಿಳಿತೀನಿ ಅನ್ನೋದು ನನಗೇನಟ್ಟು ಅನುಭವಕ್ಕೆ ಬರಲಿಲ್ಲ ಅಂತಂದವ. ಮತ್ತು ಉದಾ ಹೇಳ್ತಾರೆ ಅವರು. उत्तर, जागृत अवस्था विषय इंद्रिय और अंतःकरण दोनों की सहायता से मैं प्रकाशता हूँ, कहिए जानता हूँ. ಜಾಗೃತದಲ್ಲಿ ಈಗ ಎಚ್ಚರಿದ್ದಾಗ ಎದರೆದರಿಂದ ತಿಳಿತೀವಿ ನಾವು? ಇಂದ್ರಿಯಗಳಿಂದ ಮತ್ತು ಅಂತಃಕರಣ ಸಹಾಯದಿಂದ ಇವುಗಳನ್ನೆಲ್ಲ ತಿಳಿತೀವಿ. ಇಲ್ಲಿ ಸೂರ್ಯ ಅಂತೂ ಒಂದು ತಗೋಬೇಕು. ಏನೇನು? ಇಂದ್ರಿಯ, ಅಂತಃಕರಣ ಮತ್ತು ಸೂರ್ಯ. ಸೂರ್ಯನ ಬೆಳಕು ಬೇಕು ಬೇಡ? ಇವು ಮೂರರ ಸಹಾಯದಿಂದ ಏನು ಮಾಡ್ತೀವಿ? ಹಗಲಿ ತಿಳಿತೀವಿ. स्वप्नावस्था विषय इंद्रिय से बिना केवल अंतःकरण की सहाय से मैं प्रकाशता हूँ. ಸ್ವಪ್ನಾವಸ್ಥೆ ಒಳಗೆ ಏನು ಮಾಡ್ತೀನಿ? ಇಂದ್ರಿಯಗಳಿಗೆ ಬಿಟ್ಟು ಕೇವಲ ಅಂತಃಕರಣ ಒಂದ ತೊಂದು ನಾ ತಿಳಿತೀನಿ. ಅಲ್ಲಿ ಎರಡು ತೊಂದು ತಿಳಿತಿದ್ದ, ಇಂದ್ರಿಯಗಳು ಮತ್ತು ಅಂತಃಕರಣಗಳು. ಎಲ್ಲಿ? ಜಾಗೃತದಲ್ಲಿ. ಸ್ವಪ್ನದಾಗ ಇಂದ್ರಿಯಗಳಿಲ್ಲ, ಅಂತಃಕರಣ ಒಂದ ತೊಂದು ತಿಳಿತೀನಿ. और सुसुप्ति अवस्था विषय इंद्रिय और अंतःकरण दोनों की सहायता बिना केवल मैं ही प्रकाशता हूँ, ऐसा जानना. सुसुप्ति अवस्थೆಯೊಳಗ ಅಂತಃಕರಣವೂ ಇಲ್ಲ, ಇಂದ್ರಿಯಗಳೂ ಇಲ್ಲ, ಅವು ಯಾವುವು ಇಲ್ಲ ಅಂದ್ರೂ ನಾ ತಿಳಿತೀನಿ. ಅದಕ್ಕೆಲ್ಲ ನಾನು ಏನಿದ್ದೀನಿ? ಚೇತನ ರೂಪಿದ್ದೀನಿ. ಮೂರು ಕಾಲದಲ್ಲಿ ಯಾವುದು ತಿಳಿಯುತ್ತದೆಯೋ ಅದು ಚಿದ್ರೂಪವಾಗಿರುತ್ತದೆ. ಅಲುಪ್ತ ಪ್ರಕಾಶತ್ವಂ ಚಿದ್ರೂಪತ್ವಂ. ಇಂದ್ರಿಯಗಳು ಜಾಗೃತನ ತಿಳಿತಾವ, ಸ್ವಪ್ನದಾಗ ಸುಸುಪ್ತಿದಾಗ ಮುಗಿತಾವತ್ತ ಕತಿ. ಇಂದ್ರಿಯಗಳು ಜಾಗೃತ ಅವಸ್ಥೆದಾಗ ಅಟ್ಟಲ್ಲ, ಸ್ವಪ್ನದಾಗ ಇಂದ್ರಿಯಗಳಿಲ್ಲ, ಸ್ವಪ್ನದಾಗ ಅಂತಃಕರಣ ಒಂದ ತಿಳಿತೈತಿ. ಸುಸುಪ್ತಿಗೆ ಬಂದು ಅಲ್ಲಿ ಅಂತಃಕರಣನೂ ಇಲ್ಲ, ಇಂದ್ರಿಯನೂ ಇಲ್ಲ, ಎಲ್ಲವೂ ನಾನ ತಿಳಿತೀನಿ ಅಂದ್ರೆ ಆತ್ಮನೇ ತಿಳಿತಾನೆ. ಅದಕ್ಕಲ್ಲಿ ಜ್ಯೋತಿ ಬೆಳಗುತ್ತಿದೆ, ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಗೊತ್ತಾಯ್ತನ? ಅದಕ್ಕೆ ಹೇಳಿದ್ರು ಅವರು, ಏಷ ಹೃದಯಂತರ ಜ್ಯೋತಿ ಪುರುಷ. ಈ ಹೃದಯ ಕಮಲದಲ್ಲಿ ಒಬ್ಬ ಜ್ಯೋತಿಮಾನ ಪುರುಷನಿದ್ದಾನೆ, ಅವನೇ ಆತ್ಮ. ಅವನ ಎಲ್ಲ ಸಹಾಯದಿಲ್ಲದೆ ತಿಳಿತಾನ, ಇದ್ರೂ ತಿಳಿತಾನ, ಇಲ್ಲದೆ ಇದ್ರೂ ತಿಳಿತಾನ. 71ನೇ ಪ್ರಶ್ನೆ. इस विषय और दृष्टांत क्या है? ಇದರಲ್ಲಿ ಇನ್ನೊಂದು ದೃಷ್ಟಾಂತ ಯಾವ್ದೈತಿ ಅಂತ ಕೇಳತ್ತ ನಾವು. उत्तर, दृष्टांत जैसे पांच ज्ञानेन्द्र पांच छिद्र वाले घट के भीतर ಒಂದು ದೊಡ್ಡ ಗಡಿಗೆ ತೊಳೋದು. ಆ ಗಡಿಗೆಗೆ ಏನು ಮಾಡಬೇಕು? 5 ತೂತ ತೆಗಿಬೇಕು. ಗಡಿಗೆ ಏನು ಮಾಡಬೇಕು? 5 ತೂತ ತೆಗಿಬೇಕು. ಘಟಕ್ಕೆ ಭೀತರ ಪಾತ್ರ, ಅಲ್ಲಿ ಏನು ಮಾಡಬೇಕು? ಒಂದು ಪಣತಿ ಇಡಬೇಕು. ಆ ಪಣತಿಯಾಗ ಏನು ಮಾಡಬೇಕು? ತೈಲ, ಎಣ್ಣೆ ಹಾಕಬೇಕು. ಬತ್ತಿ, ಆ ಎಣ್ಣೆಯಾಗ ಒಂದು ಬತ್ತಿ ಬಿಡಬೇಕು. ಬತ್ತಿ ಹಾಕ್ತಿರ್ಲಿ, ಈಗ ಬತ್ತಿ ಹಾಕೋದೆಲ್ಲ ಗೊತ್ತೈತಲ್ಲ. ಬತ್ತಿ ಸಹಿತ ದೀಪಕ್ ಜಲ್ತಾ ಹೈ. 5 ಗಡಿಗೆ, ಒಂದು ಗಡಿಗೆಗೆ 5 ತೂತು ತೆಗೆದು ಅದ್ರಾಗ ಪಣತಿ ಇಟ್ಟು, ಅದ್ರಾಗ ಎಣ್ಣೆ ಹಾಕಿ, ಅದ್ರಾಗ ಬತ್ತಿ ಇಟ್ಟು ಅದಕ್ಕೆ ದೀಪ ಹಚ್ಚೋದು. ಕಡ್ಡಿ ಕೊರೆದು ದೀಪ ಹಚ್ಚೋದು. ದೀಪಕ ಪಾತ್ರ, ತೈಲ, ಬತ್ತಿ, ಘಟಕ್ಕೆ ಭೀತರಕ್ಕೆ ಅವಯವ ಅವ್ರ ಛಿದ್ರನ್ಕು. ಆ ದೀಪ ಏನು ಮಾಡ್ತೈತಿ? ಎಣ್ಣೆನೂ ಕಾಣ್ತೈತಿ. ದೀಪದ ಬೆಳಕನ ಎಣ್ಣೆ ಎಟ್ಟೈತಿ ಕಾಣ್ತೈತಿ, ಬತ್ತಿ ಎಟ್ಟೈತಿ ಕಾಣ್ತೈತಿ, ಪಣತಿನೂ ಕಾಣ್ತೈತಿ, ಒಳಗಿನ ಗಡಿಗೆನೂ ಕಾಣ್ತೈತಿ, ಆ ಗಡಿಗೆಗಳ ತೂತುಗಳು ಕಾಣ್ತಾವೆ ಬೆಳಕಿಗೆ. ಆ ಗಡಿಗೆ ಪಣತಿ ಅಲ್ಲದೆ, ಎಣ್ಣೆ ಅಲ್ಲದೆ, ಬತ್ತಿ ಅಲ್ಲದೆ, ಆ ಛಿದ್ರಗಳ 5 ತೂತುಗಳು ತೆಗೆದಿಲ್ಲ ಅದು ಅಲ್ಲದೆ, ಅವೆಲ್ಲವನ್ನ ಬೆಳಕು ಕೊಟ್ಟು ಆ ತೂತಿನ ಮುಖಾಂತರ ಹೊರಗೆ ಬಂದು, ತೂತಿನ ಮುಖಾಂತರ
ಬೆಳಕ ಹೊರಗೆ ಬಂದು ಏನು ಮಾಡ್ತಪ್ಪ ಅಂತ ಕೇಳಿದ್ರೆ ಆ ಹೊರಗೆ ಇಟ್ಟಲ್ಪಟ್ಟಂತ 5 ವಸ್ತು ಇಟ್ಟಾರೆ. ಒಂದೊಂದು ತೂತಿನ ಮುಂದೆ ಒಂದೊಂದು ವಸ್ತುಗಳನ್ನ ಇಟ್ಟಾರ. ಅವುಗಳನ್ನು ಕೂಡ ಅದು ಬೆಳಗ್ತೈತಿ. ಯಾವುದು? ಒಳಗಿರ್ತಕ್ಕಂಥ ದೀಪ. ಹೇಳ್ತಾರ, छिद्रंकु प्रकाशत हुआ घट के बाहिर छिद्रन के सम्मुख क्रमते धरे जो वीणा पुष्पन का गुच्छ मणि रसपात्र और अत्तर की शीशी तिन सर्वों को छिद्र द्वारा प्रकाशता है. ವೀಣಾ ಅಂದ್ರೆ ಶಬ್ದ ಗ್ರಹಣ ಅಂದ್ರೆ 5 ಜ್ಞಾನೇಂದ್ರಗಳು ಹೇಳಕತ್ರ ಅವರು. ಪುಷ್ಪನ್ಕ ಗುಚ್ಛ ಅಂದ್ರೆ ಕೋಮಲ ಸ್ಪರ್ಶ, 5 ವಿಷಯಗಳು ಹೇಳಕತ್ತಾರ ಅವರು. ಮಣಿ ಅಂದ್ರೆ ರೂಪ, ರಸಪಾತ್ರ ಅಂದ್ರೆ ರಸಗ್ರಹಣ, ಅತ್ತರ್ಕಿ ಶೀಶಿ ಅಂದ್ರೆ ಗಂಧ ಗ್ರಹಣ. ಅಂದ್ರೆ 5 ಜ್ಞಾನೇಂದ್ರಿಯಗಳಿಗೆ ಬೇಕಾದಕ್ಕಂಥ 5 ವಿಷಯಗಳನ್ನು ಕೂಡ ತಿಳಿತೈತಿ. ಅಂದ್ರೆ ಒಳಗಿರ್ತಕ್ಕಂಥ ದೀಪ ಘಟವನ್ನು ಬೆಳಗಿ, ಪಣತಿಯನ್ನು ಬೆಳಗಿ, ಎಣ್ಣೆಯನ್ನು ಬೆಳಗಿ ಅಂದ್ರೆ ಮನಸ್ಸನ್ನ, ಬುದ್ಧಿಯನ್ನ, ಚಿದಾಭಾಸನನ್ನ, ಈ ಇಂದ್ರಿಯಗಳನ್ನ ಎಲ್ಲವೂ ಅರಿತು ಇಂದ್ರಿಯಗಳ ಮೂಲಕವಾಗಿ ಹೊರಗೆ ಬಂದು ವಿಷಯಗಳು ಕೂಡ ಅರಿಯುತ್ತದೆ. ಯಾವುದು? ಆತ್ಮ. तिन सर्वों को छिद्र द्वारा प्रकाशता है और सूर्य रूप से सारे ब्रह्मांडों को प्रकाशता है. ಅದುವೇ ಆತ್ಮ ಸೂರ್ಯ ರೂಪದಿಂದ ಇಡೀ ಬ್ರಹ್ಮಾಂಡವನ್ನೇ ಬೆಳಗುತ್ತದೆ. ಗೊತ್ತಾಗ್ತದೆ? ಆತ್ಮರೂಪದಿಂದ ಇಂದ್ರಿಯಗಳ ಮೂಲಕವಾಗಿ ವಿಷಯವನ್ನು ತಿಳಿಯುತ್ತಾನೆ. ಅದುವೇ ಆತ್ಮ ಸೂರ್ಯ ರೂಪದಿಂದ ಇಡೀ ಜಗತ್ತನ್ನೇ ಅರಿಯುತ್ತಾನೆ. महातेजमय सामान्य रूप से सर्वव्यापी है. ಏನಂದ್ರು? ಮಹಾತೇಜಮಯ ಸಾಮಾನ್ಯ ರೂಪ ಸೇ ಸರ್ವವ್ಯಾಪಿ ಹೇ. ಸೂರ್ಯನ ಬೆಳಕ ಎಲ್ಲ ಕಡೆ ಹೆಂಗೈತಿ? ಸಾಮಾನ್ಯ ರೂಪದಿಂದ ಐತಿ. ಹೆಂಗೈತಿ? ಸಾಮಾನ್ಯ ರೂಪದಿಂದ ಐತಿ. ಹಂಗಂದ್ರೆ ವಿಶೇಷ ರೂಪದಿಂದ ಇಲ್ಲ. ವಿಶೇಷ ರೂಪದಿಂದ ಇತ್ತಪ್ಪ ಅಂದ್ರೆ ಜಗತ್ತೇ ಉರಿ ಹತ್ತಿ ಬಿಡ್ತಿತ್ತು. ಅದು ವಿಶೇಷ ರೂಪದಿಂದ ಯಾವಾಗ ಹತ್ತೈತಪ್ಪ ಅಂದ್ರೆ ದುರ್ಮಿಂಜ ಕಾಂಜ ಹಿಡಿದ ಬಳಕ ತಳಗಲಿ ವಿಶೇಷ ರೂಪದಿಂದ ಹತ್ತೈತಿ. ಹಿಂಗಾಗಿ ಏನಂದ್ರೆ ಅವರು ಸಾಮಾನ್ಯ ರೂಪ ಅಂತ ಪದ ಕೊಟ್ರು. ಸಿದ್ಧಾಂತ ನಡ್ಸೋನು ಬಿಡೋನು ದೊಡ್ಡದೈತಿ. ಟೈಮ್ ಆಗೈತಿ, ಅದನ್ನ ಬಂದ್ ಮಾಡಪ್ಪ.